This is a very personal epistle of Apostle Paul. ಅಪೊಸ್ತಲನಾದಂತ ಪೌಲನ ಅತ್ಯಂತ ವೈಯಕ್ತಿಕವಾದಂತಹ ಪತ್ರಿಕೆಯು ಇದಾಗಿದೆ. Even though it is very small, it is a gem of a letter. ಇದು ಒಂದು ಅತ್ಯಂತ ಸಣ್ಣ ಪತ್ರಿಕೆ ಆಗಿದ್ದರೂ ಕೂಡ ಇದು ಒಂದು ಪೌಲನ ಪತ್ರಿಕೆಗಳಲ್ಲಿ ಒಂದು ರತ್ನದ ರೀತಿಯಲ್ಲಿರುವಂತಹ ಪತ್ರಿಕೆ ಆಗಿದೆ. And we know the author 3 times he mentioned his name Paul. ಈ ಒಂದು ಪತ್ರಿಕೆಯ ಬರಹಗಾರನು ಯಾರೆಂಬುದಾಗಿ ಸಂಪಾದಕನು ಯಾರೆಂಬುದಾಗಿ ನಾವು ನೋಡುವಾಗ ಅದು ಪೇತ್ರನೇ ಪೌಲನೇ ತನ್ನ ಹೆಸರನ್ನ ಪೌಲನು ಎಂಬುದಾಗಿ 3 ಬಾರಿ ಆತನು ಉಪಯೋಗಿಸಿದ್ದಾನೆ. So there is no doubt about who the author is. ಆದ್ದರಿಂದ ಈ ಪತ್ರಿಕೆಯ ಸಂಪಾದಕನು ಯಾರು ಎಂಬುದಾಗಿ ಹೇಳುವುದಕ್ಕೆ ಯಾವುದೇ ಸಂಶಯವಿಲ್ಲ. This is a letter from a friend to a friend about another friend. ಇದು ಒಬ್ಬ ಸ್ನೇಹಿತನೇ ಇನ್ನೊಬ್ಬ ಸ್ನೇಹಿತನಿಗೆ ಇನ್ನೊಬ್ಬ ಸ್ನೇಹಿತನ ಕುರಿತಾಗಿ ಬರೆದ ಪತ್ರಿಕೆ ಆಗಿದೆ. But there is another friend which is the greatest of all friends, the Lord Jesus Christ. It is because of him this friend is writing to another friend. The first friend is Paul. ಇನ್ನೊಬ್ಬ ಅತ್ಯಂತ ದೊಡ್ಡದಾದಂತಹ ಮಿಗಿಲಾದಂತಹ ಸ್ನೇಹಿತನು ಯಾರೆಂಬುದಾಗಿ ಹೇಳುವುದಾದ್ರೆ ಅದು ಯೇಸು ಕ್ರಿಸ್ತನು. ಇಲ್ಲಿ ಮೊದಲನೆಯ ಸ್ನೇಹಿತ ಬರೆಯುತ್ತಿರುವವನು ಪೌಲನು. And the other friend to whom he is writing is Philemon. ಯಾವ ಸ್ನೇಹಿತನಿಗೆ ಪತ್ರಿಕೆಯನ್ನು ಬರೆಯುತ್ತಿದ್ದಾನೋ ಅವನು ಫಿಲೆಮೋನನು. And he is writing about a friend by name Onesimus. ಮತ್ತು ಒನೇಸಿಮಸ್ ಎಂಬಂತಹ ಆ ಇನ್ನೊಬ್ಬ ಸ್ನೇಹಿತನ ಕುರಿತಾಗಿ ಈ ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ. The Bible talks about many friends. ಸತ್ಯವೇದವು ಅನೇಕ ಸ್ನೇಹಿತರ ಕುರಿತಾಗಿ ಮಾತನಾಡುತ್ತದೆ. Job had friends but they mocked him. ಯೋಬನಿಗೂ ಸ್ನೇಹಿತರಿದ್ದರು ಆದರೆ ಅವರು ಆತನನ್ನು ಅಪಹಾಸ್ಯ ಮಾಡಿದರು. Some friends flatter. ಇನ್ನು ಕೆಲವರು ಮಂತ್ರಮುಗ್ಧಗೊಳಿಸುವ ಮಾತುಗಳಿಂದ ಮಾತನಾಡುತ್ತಾರೆ. ಮುಖಸ್ತುತಿ, they flatter. ಮುಖಸ್ತುತಿ ಮಾಡುತ್ತಾರೆ. Some friends forget us. ಕೆಲವು ಸ್ನೇಹಿತರು ನಮ್ಮನ್ನು ಮರೆತು ಬಿಡುತ್ತಾರೆ. Rich people will have many friends, we read in Proverbs. ನಾವು ಜ್ಞಾನೋಕ್ತಿಯಲ್ಲಿ ಓದುವ ಹಾಗೆ ಶ್ರೀಮಂತನಿಗೆ ಅನೇಕ ಸ್ನೇಹಿತರು ಇರುತ್ತಾರೆ. Wealth will make many friends. Wealth will bring friends. ಆಸ್ತಿಯು ಅನೇಕ ಸ್ನೇಹಿತರನ್ನ ಮಾಡಿಕೊಳ್ಳುತ್ತದೆ. But in this small letter we have real intimate friendship between a master and an ex-slave and an apostle, all about the love of the Lord Jesus Christ. ಆದರೆ ಈ ಒಂದು ಪತ್ರಿಕೆಯಲ್ಲಿ ನಾವು ನೋಡುವಾಗ ಇಲ್ಲಿ ಒಬ್ಬ ಅಪೋಸ್ತಲನ ಮಧ್ಯದಲ್ಲಿಯೂ ಮತ್ತು ಈ ಹಿಂದೆ ಸೇವಕನಾಗಿದ್ದಂತಹ ಅಥವಾ friendship between a master, a slave master, an owner of slaves, a rich man. ಒಬ್ಬ ಆ ಗುಲಾಮರನ್ನ ಇಟ್ಟುಕೊಂಡಿದ್ದಂತಹ ಒಬ್ಬ ಶ್ರೀಮಂತ ಯಜಮಾನನ ಮತ್ತು an apostle Paul ಮತ್ತು ಅಪೊಸ್ತಲನಾದಂತ ಪೌಲನ ಮಧ್ಯದಲ್ಲಿದ್ದಂತ ಸ್ನೇಹ, and an ex-slave by name Onesimus, ಮತ್ತು ಒನೇಸಿಮನು ಎಂಬಂತಹ ಆ ಒಂದು ಈ ಹಿಂದೆ ಆಳಾಗಿದ್ದಂತಹ ವ್ಯಕ್ತಿಯ ಕುರಿತಾಗಿ. What brings them all together? ಅವರೆಲ್ಲರನ್ನ ಜೊತೆಗೆ ಸೇರಿಸಿರುವಂತದ್ದು ಯಾವುದು? The greatest friend, the Lord Jesus Christ. ಮಿಗಿಲಾದಂತಹ ಸ್ನೇಹಿತನು ಯೇಸು ಕ್ರಿಸ್ತನು ತಾನೇ. Would we miss anything if we didn't have this small letter in the scripture? ಈ ಒಂದು ದೇವರ ವಾಕ್ಯದಲ್ಲಿ ಈ ಒಂದು ಸಣ್ಣ ಪತ್ರಿಕೆ ಇಲ್ಲದೆ ಹೋಗಿದ್ದರೆ ನಮಗೆ ಏನಾದರೂ ಕಳೆದು ಹೋಗುತ್ತಿತ್ತಾ? Definitely. ಖಂಡಿತವಾಗಿಯೂ. We will look at that why little later. ಯಾಕೆ ಎಂಬುದಾಗಿ ನಾವು ಇನ್ನು ಸ್ವಲ್ಪ ಸಮಯಗಳಲ್ಲಿ ನೋಡಿಕೊಳ್ಳುತ್ತೇವೆ. The style and language of this epistle is Apostle Paul's. ಈ ಒಂದು ಪತ್ರಿಕೆಯ ಶೈಲಿ ಮತ್ತು ಆ ಒಂದು ಬರವಣಿಗೆ ಅದು ಅಪೊಸ್ತಲನಾದ ಪೌಲನದಾಗಿದೆ. This epistle small don't have much
quotation from other scripture passages. ಈ ಒಂದು ಸಣ್ಣದಾದಂತಹ ಪತ್ರಿಕೆಯು ಬೇರೆಯ ದೇವರ ವಾಕ್ಯಗಳಿಂದ ಯಾವುದೇ ವಾಕ್ಯಗಳನ್ನ ಎತ್ತಿ ಹೇಳುವುದಿಲ್ಲ. This letter don't have much quotation, and even though it is this is a very personal letter from the heart of Apostle Paul. ಇದು ಬೇರೆಯ ದೇವರ ವಾಕ್ಯದಿಂದ ಯಾವುದೇ ವಾಚನ ಭಾಗಗಳನ್ನ ಇಲ್ಲಿ ನಮೂದಿಸದೆ ಹೋದರೂ ಇದು ಪೌಲನು ಅತ್ಯಂತ ವೈಯಕ್ತಿಕವಾಗಿ ಇನ್ನೊಬ್ಬ ಸ್ನೇಹಿತನಿಗೆ ಬರೆದಂತಹ ಪತ್ರಿಕೆ ಆಗಿದೆ. It comes from the heart of Apostle Paul. ಪೌಲನ ಹೃದಯದಿಂದ ಬರುವಂತದಾಗಿದೆ. This is not the only personal letter he has written. We just looked at 1 Timothy, 2 Timothy, Titus. They were also written to individuals. ಇದು ಪೌಲನು ಬರೆದಂತಹ ವೈಯಕ್ತಿಕ ಪತ್ರಿಕೆ ಇದು ಮಾತ್ರವಲ್ಲ, ಬದಲಾಗಿ ಮೊದಲನೆಯ ತಿಮೋತಿನಿಗೆ ಬರೆದ ಪತ್ರಿಕೆ, 2 ತಿಮೋತಿನಿಗೆ ಬರೆದ ಪತ್ರಿಕೆ, ತೀತನ ಪತ್ರಿಕೆಗಳು ಕೂಡ ಪೌಲನು ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಬರೆದಂತಹ ಪತ್ರಿಕೆಗಳಾಗಿವೆ. But they deal also matters related to the assembly and practices in those personal letters. ಆ ಒಂದು ವೈಯಕ್ತಿಕ ಪತ್ರಿಕೆಗಳಲ್ಲಿಯೂ ಕೂಡ ಸಭೆಗೆ ಮತ್ತು ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನ ಪೌಲನು ಬರೆದಿದ್ದನು. But so in this way, this letter is different. ಆದರೆ ಈ ಒಂದು personal letters ಬೇರೆಯ ಒಂದು ವೈಯಕ್ತಿಕ ಪತ್ರಿಕೆಗಳಿಗಿಂತ ಈ ಫಿಲೆಮೋನನ ಪತ್ರಿಕೆಯು ಈ ರೀತಿ ವಿಭಿನ್ನವಾಗಿದೆ. ಹೇಗೆಂದರೆ, hello uncle, there is a network problem. Mostly addressed to one person. Yeah. Can you just give me 1 minute? I think I need to change my network. Okay, please just bear with me. Sure, uncle. Yeah, can you hear me now? Yes, uncle. Okay, I'm sorry for that. This letter is mainly to a person. Even though Timothy and Titus were also to person, it has more church-related matters, and that's not what we see in this letter. ತಿಮೋತಿಯನಿಗೆ ಮತ್ತು ತೀತನಿಗೆ ಬರೆದ ಪತ್ರಿಕೆಗಳು ಕೂಡ ಅದು ವೈಯಕ್ತಿಕವಾಗಿ ಬರೆದ ಪತ್ರಿಕೆಗಳಾಗಿದ್ದರೂ ಆ ಪತ್ರಿಕೆಗಳಲ್ಲಿ ಸಭೆಗೆ ಸಂಬಂಧಪಟ್ಟಂತ ಹೆಚ್ಚು ವಿಷಯಗಳನ್ನ ನಾವು ನೋಡುತ್ತೇವೆ. ಆದರೆ ಈ ಪತ್ರಿಕೆಯಲ್ಲಿ ಅದ್ಯಾವುದನ್ನು ನೋಡುವುದಿಲ್ಲ. This letter is very closely associated with the letter of the Colossians. ಈ ಒಂದು ಪತ್ರಿಕೆಯು ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಗೆ ಅದು ಅತ್ಯಂತ ಸಮೀಪದ ಒಂದು ಹೊಂದಾಣಿಕೆಯಲ್ಲಿದೆ. Both these epistles, that is Colossians and Philemon, mentions few names. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ ಮತ್ತು ಫಿಲಮೋನನ ಪತ್ರಿಕೆಗಳು ಕೂಡ ಕೆಲವು ಹೆಸರುಗಳನ್ನ ಅವು ನಮೂದಿಸಲ್ಪಟ್ಟಿವೆ. Archippus, ಅರ್ಕಿಪ್ಪನು, Epaphras, ಎಪಫ್ರನು, Aristarchus, ಅರಿಸ್ತಾರ್ಕನು, Demas, ದೇಮನು, Luke, ಲೂಕನು. They are mentioned in both of these epistles. ಈ ಎರಡೂ ಪತ್ರಿಕೆಗಳಲ್ಲಿ ಈ ಹೆಸರುಗಳು ನಮೂದಿಸಲ್ಪಟ್ಟಿವೆ. Now Paul was a prisoner when he wrote the letter to Philemon. ಪೌಲನು ಫಿಲೆಮೋನನಿಗೆ ಈ ಪತ್ರಿಕೆಯನ್ನು ಬರೆಯುವಾಗ ಆತನು ಸೆರೆಮನೆಯಲ್ಲಿ ಬಂದಿ ಹಾಕಿದನು. So this is included in what is called the prison epistles. ಆದ್ದರಿಂದಲೇ ಇದನ್ನು ನಾವು ಸೆರೆಮನೆಯಿಂದ ಬರೆಯಲ್ಪಟ್ಟಂತ ಪತ್ರಿಕೆ ಎಂಬುದಾಗಿ ಕರೆಯುತ್ತೇವೆ. Now this is during the first imprisonment in Rome. ಇದು ಪೌಲನು ಮೊದಲ ಬಾರಿ ರೋಮಾಪುರದಲ್ಲಿ ಸೆರೆಯಾಗಿ ಇಡಲ್ಪಟ್ಟಾಗ ಬರೆದ ಪತ್ರಿಕೆ. The letter we just finished, 2 Timothy,
was written at the second imprisonment, the final imprisonment before his execution. ನಾವು ಈಗ ತಾನೇ ಮುಗಿಸಿದಂತಹ 2ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆಯು ಅದು ಪೌಲನ 2ನೇ ಬಾರಿ ಆತನು ರೋಮಾಪುರದಲ್ಲಿ ಸೆರೆಮನೆಯಾಗಿ ಇಡಲ್ಪಟ್ಟಂತಹ ಮತ್ತು ಆತನು ಸಾಯಿಸಲ್ಪಡುವುದಕ್ಕಿಂತ ಮುಂಚೆ ಬರೆದಂತಹ ಪತ್ರಿಕೆ ಆಗಿತ್ತು. But this was written in the first imprisonment, maybe between AD 60 and 63. ಆದರೆ ಇದು ಪೌಲನ ಮೊದಲನೆಯ ಆ ಒಂದು ಸೆರೆಮನೆ ವಾಸದಲ್ಲಿ ಬರೆಯಲ್ಪಟ್ಟಂತಹ ಪತ್ರಿಕೆ ಕ್ರಿಸ್ತ ಶಕ 60ರಿಂದ 63ರ ಒಳಗೆ ಬರೆದಿರಬಹುದು. It was about 30 years after the ascension of the Lord Jesus Christ to heaven. Would you please repeat, uncle? This was written about 30 years after the ascension of the Lord Jesus Christ. ಇದು ಯೇಸು ಕ್ರಿಸ್ತನ ಹತ್ಯೆಯಾದಂತಹ 30 ವರ್ಷಗಳ ಬಳಿಕ ಬರೆಯಲ್ಪಟ್ಟಂತಹ ಪತ್ರಿಕೆ. These both letters, Colossian letter and Philemon letter, were carried by Tychicus. Carried by who, uncle? Still problem. Both these letters were carried by Tychicus. ತುಕಿಕನಿಂದ ಈ 2 ಪತ್ರಿಕೆಗಳು ಅವು ಕೊಂಡು ಹೋಗಿ ಕೊಡಲ್ಪಟ್ಟವು. So we believe that both were written about the same time. ಆದ್ದರಿಂದ ಈ 2 ಪತ್ರಿಕೆಗಳು ಒಂದೇ ಕಾಲದಲ್ಲಿ ಬರೆಯಲ್ಪಟ್ಟಿವೆ ಎಂಬುದಾಗಿ ನಂಬುತ್ತೇವೆ. We are looking at a little bit of the background of this epistle. ಈ ಒಂದು ಪತ್ರಿಕೆಯ ಹಿನ್ನೆಲೆಯ ಕುರಿತಾಗಿ ನಾವು ಸ್ವಲ್ಪ ಮಟ್ಟಿಗೆ ನೋಡಿಕೊಳ್ಳುತ್ತಿದ್ದೇವೆ. Philemon was the recipient of this letter. ಫಿಲೆಮೋನನೇ ಈ ಪತ್ರಿಕೆಯನ್ನು ಸ್ವೀಕರಿಸಿಕೊಂಡಂತವನು. Judging by the ownership of slaves and the size of his home, where the local church was gathering, we can assume that he had a large house and he was probably a very well-to-do rich man. ಫಿಲೆಮೋನನು ಹೊಂದಿದ್ದಂತಹ ಆ ಒಂದು ಆಳುಗಳು ಮತ್ತು ಆತನಿಗಿದ್ದಂತಹ ದೊಡ್ಡ ಮನೆ, ಆತನ ಮನೆಯಲ್ಲಿ ಸೇರುತ್ತಿದ್ದಂತಹ ಆ ಸಭೆಯನ್ನ ನಾವು ನೋಡುವಾಗ ಆತನು ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿದ್ದನು ಎಂಬುದಾಗಿ ನಮಗೆ ಅನಿಸುತ್ತದೆ. He was a wealthy resident of the city of Colossae. ಕೊಲೋಸೆ ಎಂಬಂತಹ ಆ ಒಂದು ಪಟ್ಟಣದಲ್ಲಿದ್ದಂತಹ ಒಬ್ಬ ಶ್ರೀಮಂತ ಊರಿನವನಾಗಿದ್ದನು. ಶ್ರೀಮಂತ ವ್ಯಕ್ತಿಯಾಗಿದ್ದನು. We don't know when Philemon heard the gospel. ನಮಗೆ ಗೊತ್ತಿಲ್ಲ ಫಿಲೆಮೋನನು ಯಾವಾಗ ದೇವರ ಸುವಾರ್ತೆಯನ್ನ ಕೇಳಿದ್ದನು. But from this letter we realize he came to the Lord salvation through Apostle Paul. ಆದರೆ ಈ ಪತ್ರಿಕೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ಫಿಲೆಮೋನನು ಅಪೊಸ್ತಲ ಪೌಲನ ಮೂಲಕ ಆತನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದನು. It is very likely that they both became close friends during Paul's ministry in Ephesus, as explained in Acts 19. ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯದಲ್ಲಿ ವಿವರಿಸುವ ಪ್ರಕಾರ ಪೌಲನು ಎಫೆಸದಲ್ಲಿ ಆತನು ತನ್ನ ಸ್ವಾರ್ಥ ಸೇವೆಯನ್ನು ಮಾಡುತ್ತಿದ್ದಾಗ ಇವರಿಬ್ಬರು ಅತ್ಯಂತ ಸಮೀಪದ ಸ್ನೇಹಿತರಾದರು. And the other names we read is Apphia and Archippus in verse 2. ನಾವು 2ನೇ ವಚನದಲ್ಲಿ ಓದುವಂತಹ ಇನ್ನು ಕೆಲವು ಹೆಸರುಗಳು ಯಾವುದೆಂದರೆ ಸಹೋದರಿಯಾದ ಅಪ್ಫಿಯಳಿಗೂ ಅಕ್ರಿಪ್ಪನಿಗೂ ಎಂಬುದಾಗಿ ನಾವು ನೋಡುತ್ತೇವೆ. Then it is also addressed to the church in their home. ಮತ್ತು ಅವರ ಮನೆಯಲ್ಲಿ ಕೂಡುವ ಸಭೆಗೂ ಎಂಬುದಾಗಿ ಆತನು ಬರೆಯುತ್ತಾನೆ. When we start with the verses, we'll come back to that. ನಾವು ಆ ಮೊದಲನೆಯ ಪ್ರಾರಂಭದ ವಚನಗಳನ್ನು ನಾವು ನೋಡಿಕೊಳ್ಳೋಣ ನಂತರ. At that time we will look at that again. ಮತ್ತೆ ನಾವು ಆ ಸಂದರ್ಭದಲ್ಲಿ ಅದರ ಕುರಿತಾಗಿ ನೋಡಿಕೊಳ್ಳೋಣ. Now we will look at the occasion what prompted to write this letter. ಯಾವ ಸಂಗತಿ ಪೌಲನಿಗೆ ಈ ಪತ್ರಿಕೆಯನ್ನು ಬರೆಯಲಿಕ್ಕೆ ಪ್ರೇರಣೆ ಆಯಿತು ಎಂಬುದಾಗಿ ನಾವು ನೋಡಿಕೊಳ್ಳೋಣ. That is the story of this epistle. ಅದೇ ಈ ಪತ್ರಿಕೆಯ ಒಂದು ಸಂಭಾಷಣೆ ಅಥವಾ ಕಥೆಯಾಗಿದೆ. Onesimus was a slave of Philemon. ಒನೇಸಿಮೋನನು ಆ ಫಿಲೆಮೋನನ ಒಬ್ಬ ದಾಸನಾಗಿದ್ದನು. But he had run away from his house. ಆದರೆ ಆತನು ಫಿಲೆಮೋನನ ಮನೆಯಿಂದ ಓಡಿ ಹೋಗಿದ್ದನು. Having evidently he taken some valuable things from his house and he was a runaway. ಫಿಲೆಮೋನನ ಮನೆಯಿಂದ ಕೆಲವು ಬೆಲೆ ಬಾಳುವ ವಸ್ತುಗಳನ್ನ ಕದ್ದುಕೊಂಡು ಆತನು ಓಡಿ ಹೋಗಿದ್ದನು.
verse 18 gives us a clue, because Paul says, if he has wronged anything, I will pay it. 18ನೇ ವಚನವು ಅದರ ಕುರಿತಾಗಿ ನಮಗೆ ಸುಳಿವನ್ನು ಕೊಡುತ್ತದೆ. ಯಾಕಂದ್ರೆ ಅಲ್ಲಿ ಪೌಲನು ಹೇಳುತ್ತಾನೆ, ಅವನಿಂದ ನೀನು ಏನಾದರೂ ನಷ್ಟಪಡಿಸಿದರೆ ಅಥವಾ ಅವನ ಸಾಲವೇನಾದರೂ ತೀರಿಸಬೇಕಾಗಿದ್ದರೆ ಅದನ್ನು ನನ್ನ ಲೆಕ್ಕಕ್ಕೆ ಹಾಕು, ನಾನೇ ಕೊಟ್ಟು ತೀರಿಸುತ್ತೇನೆ ಎಂದು ಹೇಳುತ್ತಾನೆ. But when he ran away, his travel brought him to the metropolis city of Rome. ಆತನು ಓಡಿ ಹೋದಾಗ ಎಲ್ಲಿಗೆ ಓಡಿ ಹೋದನೆಂದರೆ ಆ ಒಂದು ದೊಡ್ಡ ಪಟ್ಟಣವಾದಂತಹ ಆ ರೋಮ್ ಪಟ್ಟಣಕ್ಕೆ ಓಡಿ ಹೋಗಿದ್ದನು. In the providence of God, he came in contact with Apostle Paul. ದೇವರ ಒದಗಿಸುವಿಕೆಯ ಮುಖಾಂತರ ಆತನು ಅಪೊಸ್ತಲನಾದಂತ ಪೌಲನ ಸಂಪರ್ಕಕ್ಕೆ ಬಂದನು. We don't know whether Paul was behind a bar, such a jail, or he was in the house arrest, as we read in Acts 28. ಪೌಲನು ಒಂದು ವೇಳೆ ಆ ಒಂದು ಬಂದಿಖಾನೆ ಅಥವಾ ಸರಳುಗಳ ಹಿಂದೆ ಬಂಧಿಸಲ್ಪಟ್ಟಿದ್ದನೋ ಅಥವಾ ಗೃಹ ಬಂಧನದಲ್ಲಿದ್ದನೋ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಅಪೊಸ್ತಲ ಕೃತ್ಯ 28ನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರ ಆತನು ಗೃಹ ಬಂಧನದಲ್ಲಿ ಇದ್ದಿರಬಹುದು. Let's read Acts 28, 30 and 31 to get a little background. ನಾವು ಅಪೊಸ್ತಲ ಕೃತ್ಯ 28ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ನಾವು ಓದಿಕೊಳ್ಳೋಣ, ಇದರ ಹಿನ್ನೆಲೆ ಗೊತ್ತಾಗಬೇಕಾದರೆ. Acts 28, 30 and 31. 28ನೇ ಅಧ್ಯಾಯ 30 ಮತ್ತು 31ನೇ ವಚನ ಅಪೊಸ್ತಲರ ಕೃತ್ಯ. ತರುವಾಯ ಅವನು ತಾನೇ ಮಾಡಿಕೊಂಡ ಬಾಡಿಗೆಯ ಮನೆಯಲ್ಲಿ ಪೂರಾ 2 ವರ್ಷ ಇದ್ದು ತನ್ನ ಬಳಿಗೆ ಬರುವವರೆಲ್ಲರನ್ನೂ ಸೇರಿಸಿಕೊಂಡು ಯಾವ ಅಡ್ಡಿಯೂ ಇಲ್ಲದೆ ತುಂಬಾ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು. So it is very likely that maybe during this time Onesimus came across Apostle Paul. ಈ ಒಂದು ಸಂದರ್ಭದಲ್ಲಿ ಒನೇಸಿಮನು ಅಪೊಸ್ತಲನಾದ ಪೌಲನ ಸಂಪರ್ಕಕ್ಕೆ ಬಂದಿರಬಹುದು ಎಂಬುದಾಗಿ ಅನಿಸುತ್ತದೆ. And contact with Paul led Onesimus to know the Lord Jesus Christ. ಪೌಲನೊಟ್ಟಿಗಿನ ಸಂಪರ್ಕ ಒನೇಸಿಮನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವ ಹಾಗೆ ಮಾಡಿತು. And there was a mutual bond and a love developed between the two. ಒನೇಸಿಮನ ಮಧ್ಯದಲ್ಲಿಯೂ ಪೌಲನ ಮಧ್ಯದಲ್ಲಿಯೂ ಒಂದು ಪರಸ್ಪರ ಹೊಂದಾಣಿಕೆ ಮತ್ತು ಪ್ರೀತಿ ಅದು ಬೆಳೆದಿತ್ತು. Verse 12 and 13 says that Onesimus became useful to Paul in his imprisonment. 12 ಮತ್ತು 13ನೇ ವಚನವನ್ನು ನಾವು ನೋಡುವಾಗ ಫಿಲೆಮೋನನ ಪತ್ರಿಕೆಯಲ್ಲಿ ಆ ಒಂದು ಸೆರೆಮನೆಯಲ್ಲಿ ಪೌಲನಿಗೆ ಒನೇಸಿಮನು ಬಹಳ ಸಹಾಯದಾಯಕನಾಗಿದ್ದನು ಎಂಬುದಾಗಿ ತಿಳಿದು ಬರುತ್ತದೆ. This encourages us in personal evangelism. ಇದು ನಮಗೆ ವೈಯಕ್ತಿಕವಾದ ಸುವಾರ್ಥ ಸೇವೆಯಲ್ಲಿ ಪ್ರೋತ್ಸಾಹ ಪಡಿಸುತ್ತದೆ. Personal evangelism is very effective. ವೈಯಕ್ತಿಕವಾದಂತಹ ಸುವಾರ್ಥ ಸೇವೆಯು ಅತ್ಯಂತ ಬಲವುಳ್ಳದ್ದು. I'm a strong believer in that. Most of my little ministry is one-on-one with individuals. ಯಾಕೆಂದರೆ ಅದನ್ನು ನಾನು ಬಹಳ ದೃಢವಾಗಿ ನಂಬುವವನಾಗಿದ್ದೇನೆ. ಯಾಕಂದರೆ ನನ್ನ ಸೇವೆಯಲ್ಲಿ ವ್ಯಕ್ತಿಗತವಾಗಿಯೇ ನಾನು ಹೆಚ್ಚು ಸೇವೆಯನ್ನು ಮಾಡಿದವನಾಗಿದ್ದೇನೆ. More than any big convention preaching. ದೊಡ್ಡ ಸಭಾಕೂಟಗಳಲ್ಲಿ ಬೋಧಿಸುವುದರ ಬದಲಾಗಿ Paul and Onesimus has developed a very close, intimate friendship and relationship. ಆದ್ದರಿಂದ ಪೌಲನು ಮತ್ತು ಒನೇಸಿಮನು ಅವರು ಅತ್ಯಂತ ನಿಕಟವಾದಂತಹ ಸ್ನೇಹ ಮತ್ತು ಬಾಂಧವ್ಯವನ್ನ ಅವರು ಬೆಳೆಸಿಕೊಂಡಿದ್ದರು. I was talking about the ನಾನು ಒಂದು ವ್ಯಕ್ತಿಗತವಾದಂತಹ ಸುವಾರ್ಥ ಸೇವೆಯ ಕುರಿತಾಗಿ ಮಾತನಾಡುತ್ತಿದ್ದೆ. Okay, anyhow, Paul realized that even though Onesimus is useful to Paul realized, and Onesimus also understood, he has a responsibility to go back to his old master Philemon. ಪೌಲನು ಅಪೊಸ್ತಲನಾದಂತಹ ಪೌಲನಿಗೆ ಒನೇಸಿಮನಿಂದ ಅತ್ಯಂತ ಅಗತ್ಯತೆ ಇದ್ದರೂ ಕೂಡ ಪೌಲನು ಮತ್ತು ಒನೇಸಿಮನು ಅರ್ಥ ಮಾಡಿಕೊಂಡ ಸಂಗತಿ ಏನೆಂದರೆ ಅವರಿಬ್ಬರಿಗೂ ತಾವು ಮಾಡಬೇಕಾದ ಒಂದು ಕರ್ತವ್ಯವಿತ್ತು. ಅದೇನೆಂದರೆ ಫಿಲೆಮೋನನ ಬಳಿಗೆ ಹಿಂತಿರುಗಿ ಹೋಗುವುದು. He should make restitution. He should correct what was done wrong because of his thievery, his stealing and running away.
ಆತನು ಕದ್ದುಕೊಂಡು ಓಡಿ ಬಂದಿದ್ದ ಕಾರಣ ಮತ್ತೆ ಫಿಲೆಮೋನನೊಟ್ಟಿಗೆ ಹೋಗಿ ಸಂಧಾನ ಮಾಡಿಕೊಂಡು ಎಲ್ಲವನ್ನ ಸರಿಪಡಿಸುವಂತಹ ಒಂದು ಕರ್ತವ್ಯ ಅವನ ಬಳಿಯಲ್ಲಿತ್ತು. Many times we think that we are saved, whatever happened in the past doesn't matter, we think sometimes. ಅನೇಕ ಸಂದರ್ಭಗಳಲ್ಲಿ ನಾವು ಈ ರೀತಿ ನೆನೆಸುತ್ತೇವೆ, ನಾನು ರಕ್ಷಣೆ ಹೊಂದಿದ್ದೇನೆ, ಹಿಂದೆ ಆದದ್ದು ಆಗಿ ಹೋಯಿತು, ಅದರ ಅವಶ್ಯಕತೆ ಇಲ್ಲ ಎಂಬುದಾಗಿ ನೆನೆಸುತ್ತೇವೆ. But the Bible teaches about a need for restitution. ಆದರೆ ಸತ್ಯವೇದವು ನಾವು ಮತ್ತೆ ಸಂಧಾನ ಮಾಡಿಕೊಳ್ಳಬೇಕು ಎಂಬಂತಹ ಆ ಒಂದು ಅವಶ್ಯಕತೆಯ ಕುರಿತಾಗಿ ಮಾತನಾಡುತ್ತದೆ. We will look at that when we get to those verses. ಆ ವಚನಗಳ ಭಾಗಗಳಿಗೆ ಬರುವಾಗ ನಾವು ಅದನ್ನ ಕುರಿತಾಗಿ ಮಾತನಾಡೋಣ. So Paul deemed it right to return Onesimus to Philemon. ಪೌಲನು ಒನೇಸಿಮನನ್ನ ಫಿಲೆಮೋನನ ಬಳಿಗೆ ಕಳಿಸುವುದು ಒಳ್ಳೆಯದು ಎಂಬುದಾಗಿ ಆತನು ಯೋಚಿಸಿದನು. Tychicus was given the responsibility of carrying Paul's letter from Rome to the Colossians, and Onesimus traveled with him to Philemon's house. ಪೌಲನು ತುಕಿಕನ ಬಳಿಯಲ್ಲಿ ಈ ಪತ್ರಿಕೆಯನ್ನ ಕೊಟ್ಟು ರೋಮಾಪುರದಿಂದ ಆ ಕೊಲೋಸೆ ಪಟ್ಟಣಕ್ಕೆ ತೆಗೆದುಕೊಂಡು ಹೋಗಿ ಫಿಲೆಮೋನನಿಗೆ ಒಪ್ಪಿಸುವ ಜವಾಬ್ದಾರಿಯನ್ನ ತುಕಿಕನಿಗೆ ಕೊಟ್ಟನು. ಅವನ ಜೊತೆಯಲ್ಲಿ ಈ ಒನೇಸಿಮನನ್ನು ಸಹ ಕಳಿಸಿದನು. Let's read Colossians 4:7-9. ನಾವು ಕೊಲೋಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7-9. 7ರಿಂದ 9 ವಚನವರೆಗೆ ಓದಿಕೊಳ್ಳೋಣ. ಕೊಲೋಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ರಿಂದ 9ನೇ ವಚನ. ಪ್ರಿಯ ಸಹೋದರನು, ನಂಬಿಗಸ್ತನಾದ ಸೇವಕನು, ಕರ್ತನಲ್ಲಿ ಜೊತೆಯ ದಾಸನೂ ಆಗಿರುವ ತುಕಿಕನು ನನ್ನ ಸಂಗತಿಗಳನ್ನೆಲ್ಲ ನಿಮಗೆ ತಿಳಿಸುವನು. ನೀವು ನನ್ನ ಸಮಾಚಾರವನ್ನು ತಿಳುಕೊಳ್ಳುವ ಹಾಗೆಯೂ ಅವನು ನಿಮ್ಮ ಹೃದಯಗಳನ್ನು ಸಂತೈಸುವ ಹಾಗೆಯೂ ಅವನನ್ನು ನಂಬಿಗಸ್ತನಾದ ಪ್ರಿಯ ಸಹೋದರನಾಗಿರುವ ನಿಮ್ಮ ಊರಿನ ಒನೇಸಿಮನ ಜೊತೆಯಲ್ಲಿ ಕಳುಹಿಸಿದ್ದೇನೆ. ಅವನು ಇಲ್ಲಿ ನಡೆಯುವ ಸಂಗತಿಗಳನ್ನೆಲ್ಲ ನಿಮಗೆ ತಿಳಿಸುವರು. Similarity of both of these epistles. ಈ ಎರಡು ಪತ್ರಿಕೆಗಳಿಗೂ ಇರುವಂತಹ ಒಂದು ಹೊಂದಾಣಿಕೆಯನ್ನು ನೀವು ನೋಡುತ್ತಿದ್ದೀರಾ. So in this letter to Philemon, Paul explained his situation, asked Philemon to treat Onesimus not as a runaway slave but as a beloved brother. ಈ ಒಂದು ಫಿಲೆಮೋನನ ಪತ್ರಿಕೆಯಲ್ಲಿ ಪೌಲನು ಈ ಎಲ್ಲಾ ಸಂಗತಿಗಳನ್ನು ಆತನು ವಿವರಿಸಿ ಹೇಳುವವನಾಗಿ, ಫಿಲೆಮೋನನಿಗೆ ಓಡಿ ಹೋದ ದಾಸನ ಹಾಗೆ ಅಲ್ಲ, ಬದಲಾಗಿ ಜೊತೆ ಸಹೋದರನ ರೀತಿಯಲ್ಲಿ ಒನೇಸಿಮನನ್ನು ನೀನು ತಿರುಗಿ ಸೇರಿಸಿಕೊಳ್ಳಬೇಕು ಎಂಬುದಾಗಿ ಬರೆಯುತ್ತಿದ್ದಾನೆ. He was unprofitable earlier, but now a profitable dear brother. ಆತನು ಈ ಹಿಂದೆ ಉಪಯೋಗಕ್ಕೆ ಬಾರದವನಾಗಿದ್ದನು, ಆದರೆ ಈಗ ಉಪಯುಕ್ತವಾದಂತಹ ಜೊತೆ ಸಹೋದರನಾಗಿದ್ದಾನೆ. This epistle gives us some insight into the institution of slavery in the apostolic age. ಅಪೋಸ್ತಲರ ಕಾಲದಲ್ಲಿದ್ದಂತಹ ಆ ದಾಸತ್ವದ ಕುರಿತಾಗಿ ಈ ಪತ್ರಿಕೆಯು ಒಂದು ಒಳನೋಟವನ್ನು ನಮಗೆ ಕೊಡುತ್ತದೆ. ಗುಲಾಮತ್ವ ಅಂತ ಹೇಳುವುದು ಒಳ್ಳೆಯದು. ಗುಲಾಮತನಕ್ಕೆ ಒಂದು ಒಳನೋಟವನ್ನು ನಮಗೆ ಕೊಡುತ್ತದೆ. And what was the early Christians' response to such people? ಆ ಒಂದು ಹಿಂದಿನ ಮತ್ತು ಆದಿ ಸಭೆಯ ಪ್ರತಿಕ್ರಿಯೆ ಏನಾಗಿತ್ತು ಈ ಗುಲಾಮತ್ವಕ್ಕೆ? We can learn a lot of those things about our caste system and all of that, which is still prevalent in many assemblies. ನಾವು ಅದರ ಕುರಿತಾಗಿ ಹೆಚ್ಚಾಗಿ ಕಲಿಯಬಹುದು. ನಮ್ಮ ಈ ಒಂದು ಜಾತಿ ಪದ್ಧತಿ ಅದು ಇನ್ನೂ ಅನೇಕ ಸಭೆಗಳಲ್ಲಿ ಜೀವಂತವಾಗಿದೆ. This epistle teaches us the reality of Galatians 3:28. ಈ ಒಂದು ಪತ್ರಿಕೆಯು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನದ ಸತ್ಯಾಂಶವನ್ನು ನಮಗೆ ತಿಳಿಸುತ್ತದೆ. Please read Galatians 3:28. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನವನ್ನ ಓದಿಕೊಳ್ಳೋಣ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. Yeah, so this is what we see in the letter to Philemon. ಇದನ್ನೇ ನಾವು ಫಿಲೆಮೋನನ ಪತ್ರಿಕೆಯಲ್ಲಿ ಓದುವವರಾಗಿದ್ದೇವೆ. And there is, I told you, there is not much doctrinal teaching in this epistle, but there is one key doctrinal teaching in this epistle. ಈ ಒಂದು ಪತ್ರಿಕೆಯಲ್ಲಿ ಸೈದ್ಧಾಂತಿಕವಾದಂತಹ ಬೇರೆ ಬೋಧನೆಗಳನ್ನು ನಾವು ಹೆಚ್ಚಾಗಿ ನೋಡದೆ ಹೋದರೂ ಅತ್ಯಂತ ಪ್ರಾಮುಖ್ಯವಾದಂತಹ ಒಂದು ಬೋಧನೆಯನ್ನು ನಾವು ಇಲ್ಲಿ ಕಾಣುತ್ತೇವೆ. That is what we read in verse 18.
charge it to my account. Paul is telling Philemon. ಅದನ್ನೇ ನಾವು 18ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅದನ್ನ ನನ್ನ ಲೆಕ್ಕಕ್ಕೆ ಹಾಕು. ಪೌಲನು ಫಿಲೆಮೋನಿಗೆ ಹೇಳುತ್ತಿದ್ದಾನೆ. Hello, we cannot hear you, uncle. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಬ್ರದರ್. ಹೌದೌದು, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅವ್ರ ಕಡೆ. I'm so sorry. Can you hear me? Yes, uncle, we can hear you. So the doctrine of imputation, putting it into someone's account, that is one of the major doctrine in this epistle. ಇತರರ ಲೆಕ್ಕಕ್ಕೆ ಹಾಕುವುದು, ಆ ಒಂದು ಸಂದೇಶವೇ ಈ ಒಂದು ಪತ್ರಿಕೆಯ ಮುಖ್ಯ ಉದ್ದೇಶವಾಗಿದೆ. That doctrine is there. ಆ ಬೋಧನೆ, ಇತರರ ಲೆಕ್ಕಕ್ಕೆ ಹಾಕುವ ಬೋಧನೆ ಈ ಒಂದು ಪತ್ರಿಕೆಯ ಮುಖ್ಯ ಸಂದೇಶವಾಗಿದೆ. Paul is telling Philemon that whatever Onesimus owes you, I will pay. ಪೌಲನು ಫಿಲೆಮೋನಿಗೆ ಹೇಳುವವನಾಗಿದ್ದೇನೆ ಏನೆಂದರೆ, ಒನೇಸಿಮನು ನಿನಗೆ ಏನಾದರೂ ಕೊಡಬೇಕಾಗಿದ್ದರೆ ಅದನ್ನ ನಾನು ನಿನಗೆ ಹಿಂತಿರುಗಿಸಿ ಕೊಡುತ್ತೇನೆ. Even though Paul has not done anything wrong, ಪೌಲನು ತಾನೇ ವೈಯಕ್ತಿಕವಾಗಿ ಏನು ತಪ್ಪು ಮಾಡದೆ ಹೋಗಿದ್ದರು, he is willing to take Onesimus' debt. ಒನೇಸಿಮನ ಆ ಒಂದು ಸಾಲವನ್ನ ತಾನು ವಹಿಸಿಕೊಳ್ಳುವುದಕ್ಕೆ ಆತನು ಸಿದ್ಧನಿದ್ದಾನೆ. That is the amazing doctrine of imputation, what Christ did for us before God the Father. ಅದೇ ಪ್ರಾಮುಖ್ಯವಾದಂತಹ ಕೆಲಸವನ್ನ ತಂದೆಯಾದ ದೇವರ ಮುಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನ್ನ ನಿಮ್ಮ ಬದಲಾಗಿ ಮಾಡಿದನು. Martin Luther wrote about this epistle that in one way or other we are all runaway slaves. ಮಾರ್ಟಿನ್ ಲೂಥರ್ ಅವರು ಈ ಒಂದು ಪತ್ರಿಕೆ ಕುರಿತಾಗಿ ಏನು ಹೇಳಿದರು ಎಂದರೆ, ನಾನು ನೀವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಓಡಿ ಹೋದಂತ ಗುಲಾಮರೇ. And Isaiah 53 says we were sheep gone astray. We were like sheep gone astray. ಯೆಶಾಯನ ಗ್ರಂಥ 53ನೇ ಅಧ್ಯಾಯವು ಹೇಳುತ್ತದೆ, ನಾವೆಲ್ಲರೂ ದಾರಿ ತಪ್ಪಿ ತೊಳಲುವ ಕುರಿಗಳ ಹಾಗಿದ್ದೆವು. This is a letter about people. ಇದು ಜನರ ಕುರಿತಾಗಿ ಬರೆಯುತ್ತಿರುವಂತಹ ಪತ್ರಿಕೆಯಾಗಿದೆ. Even though it is very small, there are many names mentioned here. ಈ ಒಂದು ಪತ್ರಿಕೆ ಅದು ಸಣ್ಣ ಪತ್ರಿಕೆ ಆಗಿದ್ದರೂ ಕೂಡ ಅನೇಕ ಹೆಸರುಗಳು ಇದರಲ್ಲಿ ಕೊಡಲ್ಪಟ್ಟಿವೆ. The key characters are Paul, Philemon and Onesimus. ಆ ಪ್ರಮುಖವಾದಂತಹ ಪಾತ್ರಧಾರಿಗಳು ಈ ಪತ್ರಿಕೆಯಲ್ಲಿ ಯಾರ್ಯಾರೆಂದರೆ ಅಪೊಸ್ತಲನಾದಂತಹ ಪೌಲನು, ಫಿಲೆಮೋನನು ಮತ್ತೆ ಒನೇಸಿಮನು. But we cannot miss the greatest person, the Lord Jesus Christ. ಆದರೆ ನಾವು ಈ ಪತ್ರಿಕೆಯಲ್ಲಿರುವಂತಹ ಅತ್ಯಂತ ಪ್ರಾಮುಖ್ಯವಾದ ವ್ಯಕ್ತಿಯಾದಂತ ಯೇಸು ಕ್ರಿಸ್ತನನ್ನ ನಾವು ಇಲ್ಲಿ ನೋಡದೆ ಇರಲಿಕ್ಕೆ ಸಾಧ್ಯವಿಲ್ಲ. If the love of Jesus Christ was not there, these people wouldn't have come together. ಯೇಸು ಕ್ರಿಸ್ತನ ಪ್ರೀತಿಯು ಅಲ್ಲಿ ಇಲ್ಲದೆ ಹೋಗಿದ್ದರೆ ಈ ವ್ಯಕ್ತಿಗಳು ಅವರು ಒಟ್ಟಾಗಿ ಬರಲಿಕ್ಕೆ ಸಾಧ್ಯವೇ ಇರುತ್ತಿರಲಿಲ್ಲ. Tonight, what binds all of us who are here on this platform, what binds us together? It is the love of cross, the love of the Lord Jesus Christ, isn't it? ಈ ರಾತ್ರಿ ಈ ಒಂದು ವೇದಿಕೆಯ ಮೇಲೆ ನಾವೆಲ್ಲರೂ ಕೂಡಿ ಬರುವ ಹಾಗೆ ನಮ್ಮೆಲ್ಲರನ್ನು ಒಟ್ಟಾಗಿ ಬಂಧಿಸಿರುವಂತಹ ಬಂಧನ ಯಾವುದು ಅಂದರೆ ಅದು ಯೇಸು ಕ್ರಿಸ್ತನ ಪ್ರೀತಿ ಅಲ್ಲವೇ? We also have other people in this letter. ನಾವು ಇನ್ನೂ ಕೆಲವು ವ್ಯಕ್ತಿಗಳನ್ನ ಈ ಪತ್ರಿಕೆಯಲ್ಲಿ ನೋಡುತ್ತೇವೆ. You see Timothy, who was also a prisoner. ತಿಮೋತಿಯನ ಕುರಿತಾಗಿ ನಾವು ನೋಡುತ್ತೇವೆ, ಆತನು ಕೂಡ ಸೆರೆಮನೆಯಲ್ಲಿ ವಾಸಿಯಾಗಿದ್ದನು. Apphia, it's a female name.
ಅಲ್ಲಿ ಅಪ್ಫಿಯಾ ಎಂಬಂತಹ ಒಬ್ಬ ಹೆಂಗಸಿನ ಕುರಿತಾಗಿ ನಾವು ನೋಡುತ್ತೇವೆ. Archippus, ಅರ್ಕಿಪ್ಪನು, Epaphras, ಎಪಫ್ರನು, Mark, John Mark. Remember, we studied about him in 2 Timothy. ಯೋಹಾನ ನೆನೆಸಿಕೊಳ್ಳುವಂತಹ ಮಾರ್ಕನು, ಅವನ ಕುರಿತಾಗಿ ನಾವು 2ನೇ ತಿಮೋಥಿಯನ ಪತ್ರಿಕೆಯಲ್ಲಿ ಓದಿದೆವು, ಜ್ಞಾಪಕವಿದೆಯಾ? He was the gospel writer of the Gospel of Mark. ಮಾರ್ಕನ ಸುವಾರ್ತೆಯನ್ನ ಬರೆದಂತಹ ಬರಹಗಾರನೇ ಆ ಮಾರ್ಕನು. There is Aristarchus. ಅರಿಸ್ತಾರ್ಕನು. We read that in verse 24. 24ನೇ ವಚನದಲ್ಲಿ ಆತನ ಕುರಿತಾಗಿ ನಾವು ಓದುತ್ತೇವೆ. We read about Demas in verse 24. 24ನೇ ವಚನದಲ್ಲಿ ನಾವು We read about Demas. ದೇಮನ ಕುರಿತಾಗಿ ನಾವು ಅಲ್ಲಿ ಓದಿಕೊಳ್ಳುತ್ತೇವೆ. Of course, we may only remember about him that he loved the world and left Paul when we studied 2 Timothy. ನಾವು what is it, uncle? When we learned 2 Timothy, we read about Demas that he loved the present world and left Paul. ನಾವು ದೇಮನ ಕುರಿತಾಗಿ 2ನೇ ತಿಮೋಥಿಯನ ಪತ್ರಿಕೆಯಲ್ಲಿ ಓದಿಕೊಳ್ಳುವಾಗ ಆತನು ಲೋಕವನ್ನ ಪ್ರೀತಿಸಿ ಪೌಲನನ್ನ ಬಿಟ್ಟು ಹೋದನು ಎಂಬುದಾಗಿ ಮಾತ್ರ ಅಲ್ಲಿ ಓದುತ್ತೇವೆ. But remember, he is now here as a fellow worker with Apostle Paul. ಆದರೆ ಈ ಪತ್ರಿಕೆಗೆ ಬರುವಾಗ ಇಲ್ಲಿ ದೇಮನು ಅಪೊಸ್ತಲನಾದ ಪೌಲನೊಟ್ಟಿಗೆ ಜೊತೆ ಕೆಲಸದವನಾಗಿದ್ದಾನೆ. And we read about Luke, the great beloved physician. ನಾವು ಲೂಕನ ಕುರಿತಾಗಿ ಆ ಪ್ರೀತಿಯ ವೈದ್ಯನ ಕುರಿತಾಗಿ ಇಲ್ಲಿ ಓದುತ್ತೇವೆ. So sometimes we only remember the wrong things about people. We never remember the good things about them. ಕೆಲವು ಸಂದರ್ಭಗಳಲ್ಲಿ ನಾವು ವ್ಯಕ್ತಿಗಳು ಮಾಡಿರುವ ಕೆಟ್ಟ ಕೆಲಸಗಳನ್ನೇ ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುತ್ತೇವೆ, ಅವರ ಒಳ್ಳೆಯತನ, ಒಳ್ಳೆಯ ಕೆಲಸಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದಿಲ್ಲ. Demas was a fellow worker with Paul. ದೇಮನು ಪೌಲನೊಟ್ಟಿಗೆ ಜೊತೆ ಕೆಲಸದವನಾಗಿದ್ದನು. Along with Luke. ಲೂಕನ ಜೊತೆ. Of course, Paul is the most used name in this epistle. About 30 times he mentions Paul, I, me, like that. ಈ ಒಂದು ಪತ್ರಿಕೆಯಲ್ಲಿ ಪೌಲನು ಸುಮಾರು 30 ಕಡೆಗಳಲ್ಲಿ ತನ್ನ ಕುರಿತಾಗಿ ಪೌಲನು, ನಾನು, ನನ್ನ ಎಂಬುದಾಗಿ ಆತನು ಬರೆಯುತ್ತಾನೆ. And there is an Old Testament book which is similar to the letter of Philemon. ಫಿಲೆಮೋನ್ನ ಪತ್ರಿಕೆಯ ರೀತಿಯಲ್ಲಿಯೇ ಬರೆಯಲ್ಪಟ್ಟಿರುವಂತಹ ಒಂದು ಹಳೆಯ ಒಡಂಬಡಿಕೆ ಒಂದು ಪುಸ್ತಕ ಉಂಟು. That is the book of Ruth. ಅದು ರೂತಳ ಪುಸ್ತಕ. And here this little letter, Philemon, is a masterpiece letter. ಈ ಒಂದು ಫಿಲೆಮೋನನ ಪತ್ರಿಕೆಯು ಅದು ಒಂದು ಮಾಸ್ಟರ್ ಪೀಸ್ ಅಥವಾ ಅತ್ಯದ್ಭುತವಾದಂತಹ ಒಂದು ಕಲೆಗಾರಿಕೆ ಉಳ್ಳಂತಹ ಒಂದು ಪತ್ರಿಕೆಯಾಗಿದೆ. If the Ruth books in the Old Testament was a love story, ಹಳೆ ಒಡಂಬಡಿಕೆಯಲ್ಲಿರುವಂತಹ ರೂತಳ ಪುಸ್ತಕವು ಅದು ಒಂದು ಪ್ರೇಮ ಕಥೆಯಾಗಿದೆ. Between Ruth and Boaz. ರೂತಳ ಮತ್ತು ಬೋವಜಳ ನಡುವೆ ಇದ್ದಂತಹ ಪ್ರೇಮ ಕಥೆ. And representing the love between Christ and the church. ಅದು ಕ್ರಿಸ್ತನ ಮತ್ತು ಸಭೆಯ ನಡುವೆ ಇರುವಂತಹ ಪ್ರೀತಿಯನ್ನ ಅದು ಹೋಲುತ್ತದೆ. This is a letter talking about the love between close friends. ಈ ಒಂದು ಪತ್ರಿಕೆಯು ಆತ್ಮೀಯ ಸ್ನೇಹಿತರ ಮಧ್ಯದಲ್ಲಿರುವಂತಹ ಆ ಪ್ರೀತಿಯ ಕುರಿತಾಗಿ ಮಾತನಾಡುತ್ತದೆ. The Lord Jesus Christ told the disciples that I don't call you servants anymore, I call you my friends. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದನು, ನಾನು ನಿಮ್ಮನ್ನ ಸೇವಕರೆಂಬುದಾಗಿ ಕರೆಯುವುದಿಲ್ಲ, ಬದಲಾಗಿ ನನ್ನ ಸ್ನೇಹಿತರು ಎಂಬುದಾಗಿ ಕರೆಯುತ್ತೇನೆ. So the love between Christ and the church, the love between Christ and us as friends also. ಆದ್ದರಿಂದ ಕ್ರಿಸ್ತನ ಮತ್ತು ಸಭೆಯ ನಡುವೆ ಇರುವಂತಹ ಪ್ರೀತಿ ಮತ್ತು ಕ್ರಿಸ್ತನ ಮತ್ತು ನಮ್ಮ ಮಧ್ಯದಲ್ಲಿರುವಂತಹ ಸ್ನೇಹದ ರೀತಿಯ ಪ್ರೀತಿ. So these both epistles are very, very important. Letter, Ruth's book and Philemon's letter are very similar. ಆದ್ದರಿಂದ ರೂತಳ ಪುಸ್ತಕ ಮತ್ತು ಫಿಲೆಮೋನನ ಪತ್ರಿಕೆಗಳು ಅವು ಎರಡು ಒಂದೇ ಹೋಲಿಕೆಯನ್ನು ಹೋಲುತ್ತವೆ. Now, if we look at how you divide this little letter, ಈ ಒಂದು ಚಿಕ್ಕ ಪತ್ರಿಕೆಯನ್ನ ನಾವು ಹೇಗೆ ವಿಭಾಗಿಸಬಹುದು ಎಂಬುದಾಗಿ ನಾವು ನೋಡುವುದಾದರೆ, verse 1 to 3 is the introduction.
1ರಿಂದ 3ನೇ ವಚನಗಳವರೆಗೆ ಅದು ಪೀಠಿಕೆ. Verse 4 to 7. 4ರಿಂದ 7ನೇ ವಚನಗಳವರೆಗೆ ನೋಡುವಾಗ Paul is commending Philemon. ಪೌಲನು ಫಿಲೆಮೋನನನ್ನ ಪ್ರಶಂಸಿಸುತ್ತಿದ್ದಾನೆ. And when was the last time we have done that to someone? ನಾವು ಇತರರನ್ನ ಪ್ರಶಂಸಿಸಿ ಎಷ್ಟು ದಿನವಾಯಿತು? ಕಡೆಯದಾಗಿ ಯಾವಾಗ ಪ್ರಶಂಸಿಸಿದ್ದೇವೆ? Not telling it in a wrong way, but where appreciation need to be, where commendation need to be, it need to be given. ತಪ್ಪಾದ ರೀತಿಯಲ್ಲಿ ನಾನು ಈ ಮಾತನ್ನ ಹೇಳುತ್ತಿಲ್ಲ, ಬದಲಾಗಿ ಎಲ್ಲಿ ನಾವು ಪ್ರಶಂಸೆ ಮಾಡಬೇಕು, ಎಲ್ಲಿ ನಾವು ಅವರನ್ನು ಹೊಗಳಬೇಕು, ಅಲ್ಲಿ ಹೊಗಳಬೇಕಾಗಿದೆ. Paul in his epistles many times say, I thank God for them, my fellow believers. I thank God for the good things in them. ಪೌಲನು ತನ್ನ ಪತ್ರಿಕೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಹೇಳುತ್ತಾನೆ, ನನ್ನ ಜೊತೆ ವಿಶ್ವಾಸಿಗಳಿಗಾಗಿ, ನನ್ನ ಜೊತೆ ಸೇವಕರಿಗಾಗಿ ನಾನು ದೇವರಿಗೆ ವಂದನೆಗಳನ್ನ ಸಲ್ಲಿಸುತ್ತೇನೆ ಎಂಬುದಾಗಿ. So verse 4 to 7, he's commending Philemon for his godly character. 4ರಿಂದ 7ನೇ ವಚನಗಳವರೆಗೆ ನಾವು ನೋಡುವಾಗ ಫಿಲೆಮೋನನಲ್ಲಿದ್ದಂತಹ ದೈವಿಕವಾದಂತಹ ಗುಣಗಳಿಗಾಗಿ ಆತನು ಹೊಗಳುತ್ತಿದ್ದಾನೆ. Verse 8 to 17. 8ರಿಂದ 17ನೇ ವಚನಗಳವರೆಗೆ Paul's compassion for this ex-slave Onesimus. ಒನೇಸಿಮನ್ ಎಂಬಂತಹ ಈ ಒಂದು ಹಿಂದಿನ ಗುಲಾಮನಾಗಿದ್ದಂತಹ ವ್ಯಕ್ತಿಯ ಕುರಿತಾಗಿ ಪೌಲನಿಗಿರುವಂತಹ ಆ ಒಂದು ಪ್ರೀತಿ ಮತ್ತು ವ್ಯಾಮೋಹದ ಕುರಿತಾಗಿ ಆತನು ಮಾತನಾಡುತ್ತಿದ್ದಾನೆ. In verse 18 to 22, 18ರಿಂದ 22ನೇ ವಚನಗಳವರೆಗೆ Paul's commitment to Philemon. ಫಿಲೆಮೋನನಿಗಾಗಿ ಪೌಲನ ಆ ಒಂದು ಯಾವ ರೀತಿ ಒಪ್ಪಿಸಿಕೊಳ್ಳುವಿಕೆ ಇತ್ತು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. The last two verse 23 and 24 is final greetings. 23 ಮತ್ತು 24ನೇ ವಚನಗಳು ಅದು ಕಡೆಯದಾಗಿ ಹೇಳುವ ವಂದನೆಯ ಮಾತುಗಳು. Having said this much about the background of this letter, let us go to the verse. ಇಷ್ಟು ಈ ಪತ್ರಿಕೆಯ ಹಿನ್ನೆಲೆಯನ್ನ ಹೇಳಿದ ನಂತರ ನಾವು ಆ ಪತ್ರಿಕೆಯ ಅಧ್ಯಯನಕ್ಕೆ ಹೋಗೋಣ. Let's read verse 1 and 2 today. 1 ಮತ್ತು 2ನೇ ವಚನವನ್ನ ಈ ದಿನ ಓದಿಕೊಳ್ಳೋಣ. ಕ್ರಿಸ್ತ ಯೇಸುವಿನ ಸೆರೆಯವನಾಗಿರುವ ಪೌಲನು, ಸಹೋದರನಾದ ತಿಮೋಥೆಯನು, ನಮಗೆ ಪ್ರಿಯನೂ ಜೊತೆಗೆಲಸದವನೂ ಆಗಿರುವ ಫಿಲೆಮೋನನೆಂಬ ನಿನಗೂ, ಸಹೋದರಿಯಾದ ಅಪ್ಫಿಯಳಿಗೂ, ನಮ್ಮ ಸಹಭಟನಾದ ಅರ್ಕಿಪ್ಪನಿಗೂ, ನಿನ್ನ ಮನೆಯಲ್ಲಿ ಕೂಡುವ ಸಭೆಯವರಿಗೂ ಬರೆಯುವುದೇನೆಂದರೆ. May the Lord add his blessing to as we look at the verses. ಈ 2 ವಚನಗಳನ್ನು ನಾವು ಓದುವಾಗ ದೇವರು ನಮ್ಮನ್ನು ಆಶೀರ್ವದಿಸಲಿ. Paul introduces himself as a prisoner rather than an apostle. ಪೌಲನು ತನ್ನನ್ನು ತಾನು ಅಪೋಸ್ತಲನು ಎಂಬುದಾಗಿ ಪರಿಚಯ ಮಾಡಿಕೊಳ್ಳುವುದರ ಬದಲಾಗಿ ಸೆರೆಯವನು ಎಂಬುದಾಗಿ ಪರಿಚಯ ಮಾಡಿಕೊಳ್ಳುತ್ತಾನೆ. In 7 epistles of Paul, he introduces himself as Paul the apostle. ಪೌಲನು ಬರೆದ ಇತರ 7 ಪತ್ರಿಕೆಗಳಲ್ಲಿ ಪೌಲನು ತನ್ನನ್ನು ತಾನು ಅಪೋಸ್ತಲನಾದ ಪೌಲನು ಎಂಬುದಾಗಿ ಪರಿಚಯ ಮಾಡಿಕೊಳ್ಳುತ್ತಾನೆ. He could have used his authority as an apostle, but he rather appealed to Philemon. In other words, he took a lower position. ಪೌಲನು ತನಗಿರುವಂತಹ ಅಪೋಸ್ತಲ ಎಂಬಂತಹ ಅಧಿಕಾರವನ್ನು ಉಪಯೋಗಿಸಿ ಫಿಲೆಮೋನನಿಗೆ ಪತ್ರಿಕೆಯನ್ನು ಬರೆಯಬಹುದಿತ್ತು, ಬದಲಾಗಿ ಆತನು ಅದಕ್ಕಿಂತ ಕೆಳಗೆ ತನ್ನನ್ನು ತಾನು ತಗ್ಗಿಸಿಕೊಂಡು ಈ ಪತ್ರಿಕೆಯನ್ನು ಬರೆಯುತ್ತಾನೆ. In verse 8 and 9, he says, even though I have the right to command to you, I appeal to you. 8 ಮತ್ತು 9ನೇ ವಚನಗಳಲ್ಲಿ ನಾವು ನೋಡುವಾಗ, ನಾನು ನಿನಗೆ ಆಜ್ಞೆ ಮಾಡುವ ಅಧಿಕಾರವಿದ್ದರೂ ನಾನು ನಿನ್ನನ್ನು ಭಿನ್ನವಿಸಿಕೊಳ್ಳುತ್ತೇನೆ ಎಂಬುದಾಗಿ ಅಲ್ಲಿ ಹೇಳುತ್ತಾನೆ. That is a truth that we all can learn. I can learn. ನಾನು ಮತ್ತು ನೀವು ಕಲಿತುಕೊಳ್ಳಬಹುದಾದ ಸತ್ಯಾಂಶ ಇದೇ ಆಗಿದೆ. Appealing has better result than commanding. ಬೇಡಿಕೊಳ್ಳುವುದು ಅಥವಾ ಭಿನ್ನವಿಸಿಕೊಳ್ಳುವುದು ನಾವು ಆಜ್ಞೆ ಮಾಡುವುದಕ್ಕಿಂತ ಉತ್ತಮ ಫಲಿತಾಂಶಗಳನ್ನು ಕೊಡುತ್ತದೆ. Paul wanted to take a lower place. ಪೌಲನು ಆ ಕೆಳಗಿನ ಸ್ಥಾನವನ್ನ ತೆಗೆದುಕೊಳ್ಳಲಿಕ್ಕೆ ಬಯಸಿದನು. Well, of course, we know his 2 names. One is Saul and one is Paul. ನಮಗೆ ಗೊತ್ತು ಪೌಲನ 2 ಹೆಸರುಗಳು, ಒಂದು ಸೌಲನು ಮತ್ತು ಇನ್ನೊಂದು ಪೌಲನು. Saul was a tall man. Remember the first king of Israel. He was taller from shoulder than anyone else in Israel.
ನಾವು ಸೌಲನ ಕುರಿತಾಗಿ ನಾವು ನೋಡುವಾಗ ಅರಸುಗಳ ಪುಸ್ತಕ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಸೌಲನು ಇಸ್ರಾಯೇಲರಲ್ಲೆಲ್ಲ ಆತನು ಎತ್ತರವುಳ್ಳಂತಹ ಅತ್ಯಂತ ಧ್ವಜಪ್ರಾಯನಾದ ವ್ಯಕ್ತಿಯಾಗಿದ್ದನು. He was a great man. ಆತನು ಒಬ್ಬ ದೊಡ್ಡ ವ್ಯಕ್ತಿಯಾಗಿದ್ದನು. But the name Paul means small. ಆದರೆ ಪೌಲನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಚಿಕ್ಕದು ಎಂಬುದಾಗಿ. He wanted to make himself small. He wanted to lower him as he understood the greatest servant, the Lord Jesus Christ. ಆತನು ದೊಡ್ಡ ಹಿರಿಯ ಸೇವಕನಾದಂತಹ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿದುಕೊಳ್ಳುವಾಗ ತನ್ನನ್ನೇ ತಾನು ತಗ್ಗಿಸಿಕೊಂಡು ಸಣ್ಣದಾಗಿ ಮಾಡಿಕೊಳ್ಳಲಿಕ್ಕೆ ಆತನು ಬಯಸಿದನು. Paul, a prisoner of Christ Jesus. ಕ್ರಿಸ್ತ ಯೇಸುವಿನ ಸೆರೆಯವನಾದಂತಹ ಪೌಲನು. Compare that with the titles of the Christian ministers in Christendom today. ನಾವು ಕ್ರೈಸ್ತ ಪಂಥದಲ್ಲಿ ನೋಡುವಾಗ ಕ್ರೈಸ್ತಿಯ ನಾಯಕರ ಆ ಒಂದು ಬಿರುದುಗಳ ಕುರಿತಾಗಿ ಹೋಲಿಸಿ ನೋಡಿರಿ. Reverend, ರೆವರೆಂಡ್, right reverend, ರೈಟ್ ರೆವರೆಂಡ್, most reverend, ಅತ್ಯಂತ ರೆವರೆಂಡ್ ಎಂಬುದಾಗಿ, father, ತಂದೆ ಫಾದರ್, holy father, ಪರಿಶುದ್ಧ ತಂದೆ ಅಥವಾ ಹೋಲಿ ಫಾದರ್, doctor, most holy, right reverend, so and so. ಡಾಕ್ಟರ್, ಮೋಸ್ಟ್ ರೆವರೆಂಡ್, ರೈಟ್ ರೆವರೆಂಡ್, ಈ ರೀತಿ ಬೇರೆ ಬೇರೆ ಬಿರುದುಗಳು. And if you go to Rome, it is most holy father. ನೀವು ರೋಮ್ಗೆ ಹೋಗುವುದಾದರೆ ಅತ್ಯಂತ ಪರಿಶುದ್ಧ ತಂದೆ ಎಂಬಂತ ಬಿರುದು ಕೂಡ ಉಂಟು. Compare that with this great apostle who is saying, I am a slave, a servant, a prisoner of Jesus Christ. ಈ ಅಪೊಸ್ತಲನಂತ ಪೌಲನಿಗೆ ಆ ಎಲ್ಲವನ್ನ ಹೋಲಿಸಿ ನೋಡಿರಿ. ಇಲ್ಲಿ ಆತನು ತನ್ನನ್ನ ತಾನು ಆ ಒಂದು ಸೇವಕನು, ಯೇಸು ಕ್ರಿಸ್ತನ ಆ ಸೆರೆಯಾಳು ಎಂಬುದಾಗಿ, ಸೇವಕನು ಎಂಬುದಾಗಿ ತನ್ನನ್ನ ತಾನು ಹೋಲಿಸಿಕೊಳ್ಳುತ್ತಿದ್ದಾನೆ. But immediately he links it with heaven's glory by saying that I'm a prisoner of Christ Jesus. ಆದರೆ ನಂತರ ಆ ಒಂದು ತನ್ನ ತಗ್ಗಿಸಿಕೊಳ್ಳುವಿಕೆಯನ್ನ ಆತನು ಪರಲೋಕದ ಆ ಮಹಿಮೆಗೆ ಹೋಲಿಸಿ ಮಾತನಾಡುತ್ತಾನೆ. ಏನೆಂದರೆ ನಾನು ಯೇಸು ಕ್ರಿಸ್ತನ ದಾಸನು ಎಂಬುದಾಗಿ, ಸೆರೆಯವನು ಎಂಬುದಾಗಿ. Even though he took a lower position, he is linked with the greatest person. ಆತನು ಅತ್ಯಂತ ಕೆಳಗಿನ ಸ್ಥಾನಕ್ಕೆ ತನ್ನನ್ನು ಇಳಿಸಿಕೊಂಡರೂ ಕೂಡ ಅತ್ಯಂತ ಉನ್ನತ ವ್ಯಕ್ತಿಯೊಟ್ಟಿಗೆ ತನ್ನನ್ನು ತಾನು ಸಂಬಂಧಿಸಿಕೊಳ್ಳುತ್ತಿದ್ದಾನೆ. He is a prisoner of Christ Jesus. ಯೇಸು ಕ್ರಿಸ್ತನ ಸೆರೆಯಾಳು. He never lowered that by saying I am a prisoner of Rome. ಆತನು ಅದಕ್ಕಿಂತ ಕೆಳಗೆ ಅಂದ್ರೆ ರೋಮಾಪುರದ ಸೆರೆಯಾಳು ಎಂಬುದಾಗಿ ತನ್ನನ್ನ ಎಂದಿಗೂ ಹೇಳಿಕೊಳ್ಳಲಿಲ್ಲ. He is a prisoner of Christ Jesus. ಆದರೆ ಯೇಸು ಕ್ರಿಸ್ತನ ಸೆರೆಯವನು. Someone said like this. ಯಾರೋ ಈ ರೀತಿ ಹೇಳಿದರು, if the Lord calls you to serve him, if the Lord calls you to serve him, ಕರ್ತನು ನಿಮ್ಮನ್ನ ತನ್ನನ್ನ ಸೇವಿಸುವುದಕ್ಕೆ ಕರೆದರೆ, don't lower by becoming the king of England. ಇಂಗ್ಲೆಂಡ್ನ ರಾಜನು ಎಂಬುದಾಗಿ ನಿನ್ನನ್ನ ನೀನು ಊಹಿಸಿಕೊಂಡು ನಿನ್ನನ್ನೇ ನೀನು ಕೆಳಗೆ ಮಾಡಿಕೊಳ್ಳಬೇಡ. In other words, serving the Lord is greater than any earthly position that the world can give you. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ, ಈ ಲೋಕ ಕೊಡುವುದಕ್ಕಿಂತ ಎಲ್ಲ ಉನ್ನತವಾದಂತಹ ಹುದ್ದೆಗಳಿಗಿಂತಲೂ ಯೇಸು ಕ್ರಿಸ್ತನನ್ನ ಸೇವಿಸುವುದೇ, ಆತನ ಸೇವಕನಾಗುವುದೇ ಅತ್ಯಂತ ದೊಡ್ಡ ಹುದ್ದೆ. Paul is saying I am a prisoner of Christ Jesus. ಪೌಲನು ತನ್ನನ್ನ ತಾನು ಯೇಸು ಕ್ರಿಸ್ತನ ಸೆರೆಯವನು ಎಂಬುದಾಗಿ ಹೇಳಿಕೊಡುತ್ತಾನೆ. He sees beyond the emperor of Rome, Nero. ಆತನು ಆ ನೀರೋ ಚಕ್ರವರ್ತಿ, ರೋಮನ್ ಚಕ್ರವರ್ತಿಯಾದಂತಹ, ರೋಮ್ ಸಾಮ್ರಾಜ್ಯದ ಚಕ್ರವರ್ತಿಯಾದಂತಹ ನೀರೋಗಿಂತ ಮಿಗಿಲಾಗಿ ಆತನು ಕಾಣುವವನಾಗಿದ್ದನು. He looks at the King of Kings, the Lord Jesus. ರಾಜರ ರಾಜನ ಅಂತ ಯೇಸು ಕ್ರಿಸ್ತನನ್ನೇ ದೃಷ್ಟಿಸುವವನಾಗಿದ್ದನು. And Epaphras was also one of the prisoner at the same time. We read that in verse 23. 23ನೇ ವಚನದಲ್ಲಿ ನಾವು ಓದುವಾಗ ಎಪಫ್ರನೂ ಕೂಡ ಅವನ ಜೊತೆ ಸೆರೆಯವನಾಗಿದ್ದನು ಎಂಬುದಾಗಿ ಓದುತ್ತೇವೆ. And Timothy was with him at this time. That is why he writes
Paul, a prisoner of Christ Jesus, and Timothy, our brother. ತಿಮೋಥೆಯನು ಕೂಡ ಈ ಪತ್ರಿಕೆಯನ್ನ ಬರೆಯುವಾಗ ಪೌಲನ ಸಂಗಡ ಇದ್ದದ್ದರಿಂದ ಆತನು ಸೆರೆಯವನಾಗಿರುವ ಪೌಲನು ಸಹೋದರನಾದ ತಿಮೋಥೆಯನು ಎಂಬುದಾಗಿ ಬರೆಯುತ್ತಾನೆ. He links his name with his young disciple Timothy. ಆತನು ತನ್ನ ಹೆಸರನ್ನ ಆ ಯೌವನಸ್ಥ ಜೊತೆ ಸೇವಕನಾದಂತಹ ತಿಮೋಥೆಯನ ಹೆಸರೊಟ್ಟಿಗೆ ಹೊಂದಾಣಿಕೆ ಮಾಡುತ್ತಾನೆ. That doesn't mean that Timothy also wrote this. It is Paul's letter, but he gives credit to the person who was with him. ಅದರ ಅರ್ಥ ತಿಮೋಥೆಯನು ಕೂಡ ಈ ಪತ್ರಿಕೆಯನ್ನು ಬರೆದಿದ್ದಾನೆ ಎಂಬುದಾಗಿ ಅಲ್ಲ, ಬದಲಾಗಿ ತನ್ನ ಜೊತೆಯಲ್ಲಿದ್ದಂತಹ ತಿಮೋಥೆಯನಿಗೂ ಕೂಡ ಇದರಲ್ಲಿ ಪಾಲನ ಕೊಡುತ್ತಿದ್ದಾನಷ್ಟೇ. Okay, after that part, when we look at the main recipient of this letter, to Philemon, our beloved fellow worker. ಈ ಪತ್ರಿಕೆಯನ್ನ ಸ್ವೀಕರಿಸಿದಂತಹ ವ್ಯಕ್ತಿ ಯಾರು ಎಂಬುದಾಗಿ ನಾವು ನೋಡುವಾಗ ಜೊತೆಗೆಲಸದವನು ಪ್ರಿಯನೂ ಆಗಿರುವ ಫಿಲೆಮೋನನು ಎಂಬುದಾಗಿ ಅಲ್ಲಿ ಓದುತ್ತೇವೆ. So mainly this letter is addressed to Philemon. ಪ್ರಾಮುಖ್ಯವಾಗಿ ಈ ಪತ್ರಿಕೆಯು ಫಿಲೆಮೋನನಿಗೆ ಬರೆದಿರುವುದಾಗಿದ್ದರು. The name Philemon means very affectionate. ಫಿಲೆಮೋನ ಎಂಬಂತ ಆ ಒಂದು ಹೆಸರಿನ ಅರ್ಥ ಪ್ರೀತಿ ಪಾತ್ರನು ಅಥವಾ ಪ್ರಿಯನು ಎಂಬುದಾಗಿ. And as we read the verses, we see he was true to his name. ಆ ಮುಂದಿನ ವಚನಗಳನ್ನು ನಾವು ಓದುವಾಗ ಆತನ ಹೆಸರಿಗೆ ತಕ್ಕಂತೆ ಆತನು ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. He calls him our beloved fellow worker. ಆತನು ಅವನನ್ನ ನಮಗೆ ಪ್ರಿಯನು ಜೊತೆಗೆಲಸದವನು ಆಗಿರುವ ಫಿಲೆಮೋನನು ಎಂದು ಕರೆಯುತ್ತಾನೆ. He was loved by Apostle Paul. ಆತನು ಅಪೊಸ್ತಲ ಪೌಲನಿಂದ ಪ್ರೀತಿಸಲ್ಪಟ್ಟನು. He considered him on same level as his fellow worker. ಫಿಲೆಮೋನನನ್ನ ತನ್ನ ಜೊತೆ ಕೆಲಸದವನೇ ಎಂಬಂತಹ ಆ ಒಂದು ಮಟ್ಟದಲ್ಲಿಯೇ ಫಿಲೆಮೋನನನ್ನ ಪೌಲನು ನೋಡಿದನು. Philemon, as we mentioned earlier, he was a well-to-do, a rich Christian of the apostolic age. ಅಪೋಸ್ತಲರ ಕಾಲದಲ್ಲಿ ಇದ್ದಂತಹ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬನು ಫಿಲೆಮೋನನಾಗಿದ್ದನು ಎಂಬುದಾಗಿ ಈಗಾಗಲೇ ನೋಡಿದೆವು. He had slaves in his house. ಆತನ ಮನೆಯಲ್ಲಿ ಗುಲಾಮರಿದ್ದರು. In his house the local church met. ಆತನ ಮನೆಯಲ್ಲಿ ಸ್ಥಳೀಯ ಸಭೆಯು ಕೂಡಿಕೊಳ್ಳುತ್ತಿತ್ತು. But how can Philemon be the fellow worker of Apostle Paul? ಹಾಗಾದರೆ ಹೇಗೆ ಫಿಲೆಮೋನನು ಪೌಲನ ಜೊತೆ ಕೆಲಸದವನಾಗಿರ್ಲಿಕ್ಕೆ ಸಾಧ್ಯ? Did Philemon go with Paul in all the missionary travel? ಪೌಲನು ಮಾಡಿದಂತ ಸುವಾರ್ಥ ಪ್ರಯಾಣಗಳಲ್ಲಿ ಆತನೊಟ್ಟಿಗೆ ಫಿಲೆಮೋನನು ಹೋಗಿದ್ದನ? It doesn't look like. ಎಲ್ಲಿಯೂ ಆ ರೀತಿ ಕಾಣಿಸುವುದಿಲ್ಲ. How can he call him fellow worker? ಹಾಗಾದರೆ ಅವನನ್ನು ಜೊತೆ ಕೆಲಸದವನು ಎಂಬುದಾಗಿ ಹೇಗೆ ಕರೆಯಬಹುದು? Philemon labored to build up the local church in Colossae. ಯಾಕಂದ್ರೆ ಫಿಲೆಮೋನನು ಕೊಲೋಸೆಯಲ್ಲಿದ್ದಂತಹ ಸ್ಥಳೀಯ ಸಭೆಯನ್ನ ಬೆಳೆಸುವುದಕ್ಕಾಗಿ ಆತನು ಶ್ರಮ ಪಡುವವನಾಗಿದ್ದನು. My beloved ones, if you are a missionary going to a long place or a faraway place, or if you are entrusted to the looking after of the flock in the local church, you both are fellow workers in the Lord Jesus Christ. ನನ್ನ ಪ್ರಿಯ ಸಹೋದರನೇ, ನೀನು ಸುವಾರ್ಥ ಸೇವೆಗಾಗಿ ದೂರ ಪ್ರಯಾಣ ಮಾಡುವವನಾಗಿ ಹೋಗುವವನಾದರೂ ಅಥವಾ ಸ್ಥಳೀಯ ಸಭೆಯಲ್ಲಿಯೇ ಸಭೆಯನ್ನ ಕಾಯುವಂತಹ ಮಂದೆಯನ್ನ ಕಾಯುವಂತಹ ಒಂದು ಸೇವಕನಾಗಿದ್ದರೂ ಕೂಡ ದೇವರ ದೃಷ್ಟಿಯಲ್ಲಿ, ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ನೀವಿಬ್ಬರು ಒಂದೇ. So many of us may not be able to go to far away place. ನಮ್ಮಲ್ಲಿ ಅನೇಕರು ತುಂಬಾ ದೂರದ ಸ್ಥಳಗಳಿಗೆ ಹೋಗಿರ್ಲಿಕ್ಕೆ ಸಾಧ್ಯವಿಲ್ಲ. But if you are faithful in the little God has entrusted you in your local assembly, you are a fellow worker with the missionaries who have gone far away. ಆದರೆ ನೀವು ನಿಮ್ಮ ಸ್ಥಳೀಯ ಸಭೆಯಲ್ಲಿಯೇ ನಂಬಿಗಸ್ತ ಸೇವಕರಾಗಿ ಕೆಲಸ ಮಾಡುವುದಾದರೆ ನಿಮ್ಮ ಹಾಗೆ ಬೇರೆ ದೇಶಗಳಿಗೆ ಅಥವಾ ಬೇರೆ ಸ್ಥಳಗಳಿಗೆ ದೂರ ಪ್ರಯಾಣ ಮಾಡಿ ಸೇವೆಗೆ ಹೋಗಿರುವವರಿಗೂ ನೀವು ಒಂದೇ ಆಗಿದ್ದೀರಿ, ಸಮಾನರಾಗಿದ್ದೀರಿ. You know, in the military, for every soldier who is working in the forefront, there are support people behind. ನಾವು ಮಿಲಿಟರಿಯಲ್ಲಿ ನಾವು ನೋಡುವಾಗ ಸೈನ್ಯದಲ್ಲಿ ಮುಂದೆ ಯುದ್ಧವನ್ನ ಮಾಡುವಂತಕ್ಕೆ ಹೋರಾಡುವಂತ ಸೈನಿಕನ ಹಿಂದೆ ಸಹಾಯಕರಾಗಿ ಅನೇಕರು ಕೆಲಸ ಮಾಡುತ್ತಿರುತ್ತಾರೆ. Christian ministry is also like that. ಕ್ರಿಸ್ತಿಯ ಸೇವೆಯು ಕೂಡ ಅದೇ ರೀತಿಯಾಗಿದೆ. So Paul is giving credit to Philemon as a fellow worker because he was involved in the assembly in his church, in his house in Colossae.
ಆದ್ದರಿಂದಲೇ ಪೌಲನು ಜೊತೆಗೆಲಸದವನು ಎಂಬಂತಹ ಆ ಒಂದು ಸಹ ಬಿರುದನ್ನ ಫಿಲೆಮೋನಿಗೆ ಕೊಡುತ್ತಿದ್ದಾನೆ. ಯಾಕಂದ್ರೆ ಆತನು ಸ್ಥಳೀಯ ಸಭೆಯಲ್ಲಿ ಕೆಲಸ ಮಾಡುವವನಾಗಿದ್ದನು. The next person to whom the letter is addressed is Apphia. ನಂತರದ ವ್ಯಕ್ತಿಗೆ, ಯಾವ ವ್ಯಕ್ತಿಗೆ ಈ ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ ಅಂದರೆ ಅಪ್ಫಿಯಾ ಎಂಬಂತ ಹೆಂಗಸಿಗೆ. Paul calls it our sister. ಪೌಲನು ಆಕೆಯನ್ನ ಸಹೋದರಿ ಎಂಬುದಾಗಿ ಕರೆಯುತ್ತಾನೆ. Most likely it is Philemon's wife. ಇದು ಬಹುಶಃ ಫಿಲೆಮೋನನ ಹೆಂಡತಿ ಆಗಿರಬಹುದು. When depending on which commentary you read, ನೀವು ಯಾವ ಕಮೆಂಟರಿಯನ್ನ ಓದುತ್ತೀರೋ ಅದರ ಆಧಾರದಲ್ಲಿ, if you are reading a commentary written by denominational leaders, ನೀವು ಒಂದು ಪಂಗಡಗಳಿಗೆ ಸೇರಿದಂತಹ ಪಂಗಡದ ನಾಯಕರು ಬರೆದಿರುವಂತಹ ಕಮೆಂಟರಿಯನ್ನು ಓದುವುದಾದರೆ, they sometimes say that Apphia was she had an official position in the church. ಅವರು ಹೇಳುವ ಪ್ರಕಾರ ಅಪ್ಫಿಯಾ ಇವಳು ಒಂದು ಸಭೆಯಲ್ಲಿ ಆ ಕಚೇರಿಯ ಒಂದು ಹುದ್ದೆಯಲ್ಲಿ ಇದ್ದಳು ಎಂಬುದಾಗಿ ಹೇಳುತ್ತಾರೆ. She was probably like the reverend ladies of today's many churches. ಈಗ ಇಂದಿನ ಅನೇಕ ಸಭೆಗಳಲ್ಲಿರುವ ಹಾಗೆ ಹೆಂಗಸರಿಗೆ ಇರುವಂತಹ ರೆವರೆಂಡ್ ಎಂಬಂತಹ ಹೆಂಗಸರ ರೀತಿಯಲ್ಲಿ ಅವಳು ಇದ್ದಳು ಎಂಬುದಾಗಿ ಹೇಳುತ್ತಾರೆ. Or she was a woman deaconess in the church. ಅಥವಾ ಅವಳು ಸಭಾ ಸೇವಕಿ ಆಗಿದ್ದಳು ಎಂಬುದಾಗಿ ಕೆಲವರು ಹೇಳುತ್ತಾರೆ. But the Bible New Testament never teaches that. ಆದರೆ ಹೊಸ ಒಡಂಬಡಿಕೆ ಅದನ್ನು ಎಲ್ಲಿಯೂ ಬೋಧಿಸುವುದಿಲ್ಲ. But as a sister, most likely the wife, her support in the local church, in her home, her role is very important. ಆದರೆ ಆಕೆ ಒಬ್ಬಳು ಸಹೋದರಿಯಾಗಿದ್ದಳು, ಫಿಲೆಮೋನನ ಪತ್ನಿಯಾಗಿದ್ದಳು ಮತ್ತು ಸ್ಥಳೀಯ ಸಭೆಯಲ್ಲಿ ಸುವಾರ್ಥ ಸೇವೆಯಲ್ಲಿ ಆಕೆಯ ಪಾತ್ರ ಅದು ಬಹಳ ಪ್ರಾಮುಖ್ಯವಾಗಿತ್ತು. Brothers or sisters, your role in the church is very important, whether you are in the forefront or you are helping from behind. ನನ್ನ ಸಹೋದರ ಸಹೋದರಿಯರೇ, ಸ್ಥಳೀಯ ಸಭೆಯಲ್ಲಿ ಮತ್ತು ಸುವಾರ್ಥ ಸೇವೆಯಲ್ಲಿ ನಿಮ್ಮ ಪಾತ್ರ ಅತ್ಯಂತ ಪ್ರಾಮುಖ್ಯವಾಗಿದೆ. ನೀವು ಮುಂದೆ ಬಂದು ಸೇವೆ ಮಾಡುವವರಾಗಿದ್ದರೂ ಪರವಾಗಿಲ್ಲ, ಹಿಂದೆ ಇದ್ದರೂ ಕೂಡ ನಿಮ್ಮ ಪಾತ್ರ ಪ್ರಾಮುಖ್ಯವಾಗಿದೆ. Then he talks about the third person, Archippus, our fellow soldier. ನಂತರ ಅವನು ನಮ್ಮ ಸಹಭಟನಾದ ಅರ್ಕಿಪ್ಪನು ಎಂಬಂತ ಮೂರನೇ ವ್ಯಕ್ತಿಯ ಕುರಿತಾಗಿ ಮಾತನಾಡುತ್ತಾನೆ. It is most likely Philemon's son. ಇದು ಬಹುಶಃ ಫಿಲೆಮೋನನ ಮಗನಿರಬಹುದು. But he was a person serving the Lord in the local assembly also. ಆತನು ಸ್ಥಳೀಯ ಸಭೆಯಲ್ಲಿ ಸೇವೆ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಕೂಡ ಆಗಿರಬಹುದು. And is called a fellow soldier by Apostle Paul. ಅಪೊಸ್ತಲನಾದ ಪೌಲನು ಅವನನ್ನ ಸಹಭಟನು ಎಂಬುದಾಗಿ, ಸಹ ಸೈನಿಕನು ಎಂಬುದಾಗಿ ಕರೆಯುತ್ತಾನೆ. Remember, Paul told Timothy to serve as a soldier of the Lord. ನಾವು ನೆನೆಸಿಕೊಳ್ಳುವಾಗ ಪೌಲನು ತಿಮೋತಿಯನಿಗೆ ಆ ಒಬ್ಬ ಸೈನಿಕನ ಹಾಗೆ ಯೇಸು ಕ್ರಿಸ್ತನನ್ನ ನೀನು ಸೇವಿಸು ಎಂಬುದಾಗಿ ಹೇಳುವುದನ್ನ ನಾವು ನೆನೆಸಿಕೊಳ್ಳುತ್ತೇವೆ. So when you look at these names, Philemon, Apphia and Archippus, ನಾವು ಈ ಹೆಸರುಗಳನ್ನು ನೋಡುವಾಗ ಫಿಲೆಮೋನ, ಅಪ್ಫಿಯಾ, ಅರ್ಕಿಪ್ಪ ಎಂಬುದಾಗಿ, it gives us a picture of the New Testament Christian family. ಇದು ಒಂದು ಹೊಸ ಒಡಂಬಡಿಕೆಯ ಕ್ರೈಸ್ತ ಕುಟುಂಬದ ಒಂದು ಚಿತ್ರಣವನ್ನು ನಮಗೆ ತೋರಿಸುತ್ತದೆ. Father, mother, children, all involved in one way or other in the local church. ತಂದೆ, ತಾಯಿ ಮತ್ತು ಮಗ ಮೂರು ಜನರು ಒಂದಲ್ಲ ಒಂದು ರೀತಿಯಲ್ಲಿ ಸ್ಥಳೀಯ ಸಭೆಯ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. What a wonderful thing it will be if the whole family are active in a local church. ಇಡೀ ಕುಟುಂಬವೇ ಸ್ಥಳೀಯ ಸಭೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದು ಎಷ್ಟು ಸುಂದರವಾದಂತಹ ವಿಷಯ. Sometimes very sad. The father goes to one church, the mother goes to another church, the children pick up some other place. ಇದನ್ನ ಹೇಳುವುದಕ್ಕೆ ದುಃಖವಾಗುತ್ತದೆ. ಏನೆಂದರೆ ತಂದೆ ಒಂದು ಸಭೆಗೆ ಹೋಗುತ್ತಾನೆ, ತಾಯಿ ಒಂದು ಸಭೆಗೆ ಹೋಗುತ್ತಾನೆ, ಮಕ್ಕಳು ಇನ್ನು ಯಾವುದೋ ಸ್ಥಳಕ್ಕೆ ಹೋಗುತ್ತಾರೆ. So this is a beautiful picture of a New Testament family. ಇದು ಒಂದು ಹೊಸ ಒಡಂಬಡಿಕೆಯ ಕುಟುಂಬದ ಒಂದು ಸುಂದರ ಚಿತ್ರಣವಾಗಿದೆ. And then we see that this letter is also written to the church in your home. ಮತ್ತು ನಾವು ಮುಂದಕ್ಕೆ ನೋಡುವಾಗ ನಿಮ್ಮ ಮನೆಯಲ್ಲಿ ಕೂಡುವ ಸಭೆಗೂ ಎಂಬುದಾಗಿ ಆತನು ಅವರಿಗೂ ಈ ಪತ್ರಿಕೆಯನ್ನು ಬರೆಯುತ್ತಾನೆ. That is the picture of the early church, early New Testament church.
ಹೊಸ ಒಡಂಬಡಿಕೆಯ ಆದಿ ಸಭೆಯ ಒಂದು ಚಿತ್ರಣವೇ ಇದಾಗಿದೆ. Until AD 200, most of the churches were gathering in homes. ಕ್ರಿಸ್ತ ಶಕ ಸುಮಾರು 200 ಇಸವಿಯವರೆಗೂ ಸಭೆಗಳು ಮನೆಗಳಲ್ಲಿಯೇ ಕೂಡುತ್ತಾ ಇದ್ದವು. ಅನೇಕ ಸಭೆಗಳು. They did not have a building or like we have today. ನಮ್ಮ ಬಳಿಯಲ್ಲಿ ಈಗ ಇರುವ ಹಾಗೆ ಒಂದು ಸಭೆ ಎಂಬಂತ ಒಂದು ಕಟ್ಟಡವಿರಲಿಲ್ಲ. Only after 3rd century that the churches began to have buildings. 3ನೇ ಶತಮಾನದ ನಂತರವೇ ನಾವು ನೋಡುವಾಗ ಸಭೆಗಳು ಅವು ಒಂದು ಕಟ್ಟಡದಲ್ಲಿ ಕೂಡಿ ಬರಲಿಕ್ಕೆ ಪ್ರಾರಂಭ ಮಾಡಿದವು. Even now there are a lot of churches that are gathering at homes. ಆದರೆ ಇಂದಿಗೂ ನಾವು ನೋಡುವಾಗ ಅನೇಕ ಸಭೆಗಳು ಮನೆಗಳಲ್ಲಿಯೇ ಕೂಡಿ ಬರುವಂತವುಗಳಾಗಿವೆ. Read Romans 16:5. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 5ನೇ ವಚನವನ್ನು ಓದುವಾಗ ಓದಿಕೊಳ್ಳೋಣ. Yes. ರೋಮ 16:5. Romans 16:5. ರೋಮ 16:5ನೇ ವಚನ. ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಗಳನ್ನು ಹೇಳಿರಿ. ಆಸ್ಯ ಸೀಮೆಯಲ್ಲಿ ಕ್ರಿಸ್ತನಿಗೆ ಪ್ರಥಮ ಫಲವಾಗಿರುವ ನನ್ನ ಪ್ರಿಯನಾದ Okay, so there was a church in their home. ಅವರ ಮನೆಯಲ್ಲಿ ಒಂದು ಸಭೆ ಕೂಡುತ್ತಿತ್ತು. Colossians 4:15 also. ಕೊಲೊಸ್ಸೆ 4:15 ವಚನವನ್ನು ನಾವು ನೋಡಿಕೊಳ್ಳುವಾಗ Colossians 4:15. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ. ಲವೋದಿಕ್ಯದಲ್ಲಿರುವ ಸಹೋದರರಿಗೂ ನುಂಫಳಿಗೂ ಆಕೆಯ ಮನೆಯಲ್ಲಿ ಕೂಡುವ ಸಭೆಯವರಿಗೂ ವಂದನೆ ಹೇಳಿರಿ. There is some sisters whose homes were open to be the local church. ಇಲ್ಲಿ ನಾವು ನೋಡುವಾಗ ಕೆಲವು ಸಹೋದರಿಯರ ಮನೆಗಳು ಸಭೆಗಳನ್ನು ನಡೆಸುವುದಕ್ಕಾಗಿ ತೆರೆಯಲ್ಪಟ್ಟಿದ್ದವು. Now, why Paul addressed this letter to the church in their home? ಯಾಕೆ ಪೌಲನು ಈ ಪತ್ರಿಕೆಯನ್ನ ಅವರ ಮನೆಯಲ್ಲಿ ಕೂಡುತ್ತಿದ್ದ ಸಭೆಯವರಿಗೆ ಬರೆದನು? See, this Onesimus was a slave who have stolen something and ran away from Philemon's home. ಯಾಕಂದ್ರೆ ಈ ಒನೇಸಿಮನು ಫಿಲೆಮೋನನ ಮನೆಯಿಂದ ಕದ್ದುಕೊಂಡು ಓಡಿ ಹೋಗಿದ್ದಂತ ಒಬ್ಬ ಗುಲಾಮನಾಗಿದ್ದನು. Now, when the church believers gathering in the home see this man coming back and they have no clue what happened, there could be a lot of gossips. ಯಾಕಂದ್ರೆ ಇವರ ಮನೆಯಲ್ಲಿ ಕೂಡಿ ಬರುವಂತಹ ವಿಶ್ವಾಸಿಗಳಿಗೆ ಏನಾಗಿದೆ ಎಂಬುದರ ಅರಿವಿಲ್ಲ. ಆತನು ಮತ್ತೆ ಹಿಂತಿರುಗಿ ಬರುವಾಗ ಅವರು ಅನೇಕ ಗಾಳಿ ಮಾತುಗಳನ್ನ ಕಿವಿ ಮಾತುಗಳನ್ನ ಮಾತಾಡಿಕೊಳ್ಳಬಹುದು. They say, Onesimus is back. Why did he come? What did he do? There could be a lot of gossip amongst the believers. ಅವರ ಮಧ್ಯದಲ್ಲಿ ಅನೇಕ ವಿವಾದದ ಮಾತುಗಳು ಎದ್ದೇಳಬಹುದು. ಒನೇಸಿಮನು ಇಷ್ಟು ದಿನ ಇರಲಿಲ್ಲ, ಯಾಕೆ ಮತ್ತೆ ಹಿಂತಿರುಗಿ ಬಂದಿದ್ದಾನೆ ಎಂಬಂತಹ ಗಾಳಿ ಮಾತುಗಳು ಹೇಳಬಹುದು. To avoid that, Paul writes to the church in their home also. ಅದನ್ನ ನಿಯಂತ್ರಿಸುವುದಕ್ಕಾಗಿ ಪೌಲನು ಅವರ ಮನೆಯಲ್ಲಿ ಕೂಡಿ ಬರುತ್ತಿದ್ದಂತಹ ಸಭೆಯವರಿಗೂ ಕೂಡ ಈ ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ. So even though it was written to Philemon, it is also to the whole family and the church gathering in their house. ಇದು ಫಿಲೆಮೋನನಿಗೆ ಬರೆಯುತ್ತಿರುವುದು ಮಾತ್ರವಲ್ಲ, ಆತನ ಇಡೀ ಕುಟುಂಬಕ್ಕೆ ಮತ್ತು ಆತನ ಮನೆಯಲ್ಲಿ ಕೂಡಿ ಬರುತ್ತಿರುವಂತಹ ಎಲ್ಲಾ ಸಭೆಯವರಿಗೂ ಬರೆಯಲ್ಪಟ್ಟಿದೆ. What a beautiful picture of the church in this house. ಆತನ ಮನೆಯಲ್ಲಿ ಕೂಡಿ ಬರುತ್ತಿದ್ದಂತಹ ಸಭೆಯ ಎಷ್ಟು ಸುಂದರ ಚಿತ್ರಣ ಇದಾಗಿದೆ. There are rich people, poor people. ಅಲ್ಲಿ ಶ್ರೀಮಂತ ವ್ಯಕ್ತಿಗಳಿದ್ದಾರೆ, ಬಡ ವ್ಯಕ್ತಿಗಳಿದ್ದಾರೆ. There are male and female. ಗಂಡಸರು ಹೆಂಗಸರಿದ್ದಾರೆ. There are master and slave. ಅಲ್ಲಿ ಯಜಮಾನರು ಗುಲಾಮರಿದ್ದಾರೆ. But they are all in Christ. ಆದರೆ ಅವರೆಲ್ಲರೂ ಕ್ರಿಸ್ತನಲ್ಲಿದ್ದಾರೆ. Something we all can learn from, isn't it? ನಾವೆಲ್ಲರೂ ಇದರಿಂದ ಏನೋ ಒಂದು ಪಾಠವನ್ನ ಕಲಿತುಕೊಳ್ಳಬಹುದು ಅಲ್ಲವೇ? Don't get offended if I say this. ನಾನು ಇದನ್ನು ಹೇಳುವಾಗ ನಿಮ್ಮಲ್ಲಿ ಯಾರು ಬೇಜಾರು ಮಾಡಿಕೊಳ್ಳಬೇಡಿ. Sometimes we name our assemblies unbiblically. ಕೆಲವು ಸಂದರ್ಭಗಳಲ್ಲಿ ನಾವು ನಮ್ಮ ಸಭೆಗಳಿಗೆ ಹೆಸರನ್ನ ಇಡುವಾಗ ಅದು ದೇವ ವಾಕ್ಯದಲ್ಲಿ ರೀತಿಯಲ್ಲಿ ಇಡುವುದಿಲ್ಲ. I see assemblies called Malayalam assembly. ನಾವು ಮಲಯಾಳಂ ಅಸೆಂಬ್ಲಿ ಎಂಬಂತ ಹೆಸರನ್ನ ಇಟ್ಟಿರುವ ಸಭೆಗಳನ್ನು ನೋಡುತ್ತೇವೆ. That is not the only one. There are assemblies called Kannada Brethren Assembly. ಅದೊಂದು ಮಾತ್ರವಲ್ಲ,
ಕನ್ನಡ ಬ್ರದರನ್ ಅಸೆಂಬ್ಲಿ ಎಂಬುದಾಗಿ ಕೂಡ ಹೆಸರಿಟ್ಟಿರುವಂತ ಸಭೆಗಳುಂಟು. You are not discerning what are you telling when you put a name like that. Only Malayalis should come to this assembly. ನಿಮಗೆ ಅರ್ಥವಾಗುತ್ತಿಲ್ಲ, ನೀವು ಆ ರೀತಿ ನಿಮ್ಮ ಸಭೆಗೆ ಹೆಸರನ್ನ ಇಡುವಾಗ ಏನು ಸಂದೇಶವನ್ನು ಕೊಡುತ್ತಿದ್ದೀರಿ, ಕೇವಲ ಮಲಯಾಳಿಗಳು ಮಾತ್ರ ಈ ಸಭೆಗೆ ಬರಬೇಕು ಎಂಬುದಾಗಿ. Or only Kannada some people should come. ಆದರೆ ಮತ್ತು ಅಥವಾ ಕನ್ನಡ ಜನರು ಮಾತ್ರ, ಕನ್ನಡಿಗರು ಮಾತ್ರ ಈ ಸಭೆಗೆ ಬರಬೇಕು ಎಂಬಂತ ಸಂದೇಶ. Or Tamil or Telugu, whatever. ಅಥವಾ ತಮಿಳು, ತೆಲುಗು ಬೇರೆ ಜನರು ಕೂಡ. Should not be like that. ನಮ್ಮ ಸಭೆಯ ಹೆಸರುಗಳು ಆ ರೀತಿ ಇರಬಾರದು. I think we are not discerning when we name our assemblies. ನಮ್ಮ ಸಭೆಗಳಿಗೆ ಹೆಸರನ್ನ ಇಡುವಾಗ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇಡುತ್ತೇವೆ ಅನ್ನಿಸುತ್ತದೆ. Will there be a separate Malayali gathering in heaven? ಅಲ್ಲಿ ಪರಲೋಕದಲ್ಲಿ ನಾವು ನೋಡುವಾಗ ಮಲಯಾಳಿಗಳಿಗೆ ವಿಶೇಷವಾದಂತಹ ಪ್ರತ್ಯೇಕ ಕೂಡುವಿಕೆ ಇರುತ್ತದಾ? Will there be a separate place for Kannadigas in heaven? ಕನ್ನಡಿಗರಿಗೆ ಪರಲೋಕದಲ್ಲಿ ಬೇರೆಯ ಕೂಡುವಿಕೆ ಇರುತ್ತದಾ? Brothers and sisters, we need to understand we are all in Christ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು, ನಾವೆಲ್ಲರೂ ಕ್ರಿಸ್ತನಲ್ಲಿದ್ದೇವೆ. See, Philemon was the master in that house. ಫಿಲೆಮೋನು ಆ ಮನೆಯಲ್ಲಿ ಯಜಮಾನನಾಗಿದ್ದನು. Onesimus was an ex-slave. ಒನೇಸಿಮನು ಈ ಹಿಂದೆ ಗುಲಾಮನಾಗಿದ್ದವನು. Oh, but thank God, when the assembly gather in their house, they are on equal level. ಓ ದೇವರಿಗೆ ಸ್ತೋತ್ರವಾಗಲಿ, ಅವರ ಮನೆಯಲ್ಲಿ ಸಭೆ ಕೂಡಿ ಬರುವಾಗ ಅವರೆಲ್ಲರೂ ಒಂದೇ ಸ್ಥಾನದಲ್ಲಿದ್ದಾರೆ. Philemon will have no precedence, no greater position than Onesimus in the local assembly. ಸ್ಥಳೀಯ ಸಭೆಯಲ್ಲಿ ಫಿಲೆಮೋನನಿಗೆ ಒನೇಸಿಮನಿಗಿಂತ ಅತ್ಯಂತ ಹೆಚ್ಚಿನ ಸ್ಥಾನವೇನೂ ಇಲ್ಲ. After the assembly meeting is over, ಆ ಒಂದು ಸಭೆಯ ಕಾರ್ಯಕ್ರಮಗಳು ಮುಗಿದ ನಂತರ, of course, Philemon is the owner of the house. He is the master. ಆ ಫಿಲೆಮೋನನೇ ಆ ಮನೆಯ ಯಜಮಾನನು ಮತ್ತು ಮಾಲೀಕನು. Onesimus will go back to his work as a slave or a servant. ಒನೇಸಿಮನು ಮತ್ತೆ ತನ್ನ ಕೆಲಸವಾದಂತಹ ಗುಲಾಮತನಕ್ಕೆ ಅಥವಾ ದಾಸತ್ವಕ್ಕೆ ಆತನು ಮತ್ತೆ ಹೋಗಬಹುದು. But now they are one in Christ in the local assembly. ಆದರೆ ಸ್ಥಳೀಯ ಸಭೆಯಲ್ಲಿ ಅವರೆಲ್ಲರೂ ಕ್ರಿಸ್ತನಲ್ಲಿ ಒಂದೇ ಆಗಿದ್ದಾರೆ. May the Lord help me and you to understand that we are one in Christ. ನನಗೆ ನಿಮ್ಮೆಲ್ಲರಿಗೂ ನಾವು ಕ್ರಿಸ್ತನಲ್ಲಿ ಒಂದೇ ಆಗಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ದೇವರು ಸಹಾಯ ಮಾಡಲಿ. May the Lord continue to help us as we study more, Lord willing, next week. ದೇವರ ಚಿತ್ತ ಇರುವುದಾದ್ರೆ ನಾವು ಮುಂದಿನ ವಾರಗಳಲ್ಲಿ ಇನ್ನೂ ಹೆಚ್ಚು ಅಧ್ಯಯನವನ್ನು ಮಾಡುವಾಗ ಕಲಿತುಕೊಳ್ಳುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. May His name be glorified. Thank you for listening. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೂಡಿ ಬಂದದಕ್ಕಾಗಿ ನಿಮಗೆ ವಂದನೆಗಳು.